ಕಷ್ಟ ಇದು ಭಾರಿ ಚಲೋ ಶ್ರೀ ಗುರು ಬಸವಲಿಂಗಾಯ ನಮಃ. ಬರ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಜೀವಾವಳಿಗೆ ಲೇಸನೆ ಬಯಸಿ ಮನುಕುಲದ ಕಲ್ಯಾಣಕ್ಕಾಗಿ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿ ಇಷ್ಟಲಿಂಗವನ್ನು ಕೈಗೆ ಕೊಟ್ಟಂತಹ ಪ್ರಜಾಪ್ರಭುತ್ವದ ಜನಕ, ಸ್ತ್ರೀ ಕುಲೋದ್ಧಾರಕ, ದಲಿತ ದೀನ ಪತಿತೋದ್ಧಾರಕ, ಭಕ್ತಿ ಭಂಡಾರಿ, ಮನುಕುಲದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆಮಣಿದು ಎನ್ನ ಆರಾಧ್ಯ ಗುರುದೈವ ಪರಮ ಪೂಜ್ಯ ಪ್ರವಚನ ಪಿತಾಮಹ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೇತನವನ್ನು ಸ್ಮರಿಸಿ ಈ ಬಸವ ನೀಲಾಂಬಿಕಾ ಆಶ್ರಮದ ಒಡೆಯರೂ ಆದಂತಹ ಪೂಜ್ಯ ಶ್ರೀ ವೀರಭದ್ರ ಸ್ವಾಮಿಗಳ ಜಂಗಮ ಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ತೆರನಾಗಿ ತಾಯಿಯವರ ಜಂಗಮ ಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಮಠದ ಎಲ್ಲ ಸದ್ಭಕ್ತರಲ್ಲಿ ಹಾಗೂ ಕಾರ್ಯಕ್ರಮದ ನಿರೂಪಣೆ ಮಾಡಿದಂತಹ ವಚನಗಳು ಎಷ್ಟು ಕಂಠಪಾಠದವು. ಭಾಳ ಸಂತೋಷ ಆಯಿತು. ಅವರು ಬೆಟ್ಟಪ್ಪ ಅವ್ರು ಯಾವಾಗ ನಾನು ಫೋನ್ ಹಚ್ಚಿದ್ರು ಒಂದು ವಚನ ತೊಗೊಂಡ ಕೇಳ್ತಾರೆ, ಆ ವಚನದ ಅರ್ಥ ಹೇಳ್ರಿ ಹೇಳ್ತಾರೆ ಅಂತ ಅಷ್ಟೊಂದು ವಚನದ ಬಗ್ಗೆ ಅವ್ರಿಗೆ ಪ್ರೀತಿ. ಎಷ್ಟು ವಚನ ಹೇಳಿದ್ರು ಅವರು, ಒಂದು 5-6 ವಚನ ಹೇಳಿದ್ರು ಅವರು. ಅದಕ್ಕಂತ ಬೆಟ್ಟಪ್ಪ ಕಸ್ತೂರಿ ಅವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಹಿರಿಯರಾಗಿ ಆಗಮಿಸಿದಂಥ ಇಬ್ಬರು ಅಮರೇಗೌಡರು ಹಿರಿಯರು ಮತ್ತು ಅನುಭಾವಿಗಳು ಅಮರೇಗೌಡರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಉತ್ತಮವಾದ ಸಂಗೀತವನ್ನು ನಡೆಸಿದಂತಹ ಮಸ್ತಾನ್ ಸಾಹೇಬರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ದಾಸೋಹಿಗಳಾದಂಥ ಮೈನುದ್ದೀನ್ ಬೂದಿನಾಳ್ ಬಂದಿಲ್ಲ ಹಾಂ ಬರ್ರಿ, ಮೈನುದ್ದೀನ್ ಬೂದಿನಾಳ್ ಅವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಭಾಳ ಸಂತೋಷ. ಇದು ಮಠ ಎಲ್ಲಿ ಐತಿಪ್ಪ ಅಂತಂದ್ರೆ, ನೀವು ಬಸವ ಕಲ್ಯಾಣಕ್ಕೆ ಭಾಳ ಜನ ಎಲ್ಲರೂ ಹೋಗಿರ್ಬೇಕು. ಎಲ್ಲಾರು ನೋಡ್ರಿ, ನೀವು ಗವಿ ಒಳಗೆ ಇರ್ತಾರೆ, ಶರಣರ ವಾಸಗಳ ಗವಿ ಒಳಗೆ. ಇದು ಒಂಥರ ಗವಿ ಒಳಗೆ ಇದ್ದಂಗೆ ಐತಿದು. ಹೌದು, ಗವಿನೇ ಇದ್ದಂಗೆ ಐತಿ. ಯಾರು ಹಿಂಗೆ ಪಟಕನ ಹಿಂಗೆ ಎಲ್ಲರೂ ಯಾಕಂದ್ರೆ ಓಡಿ ಬರ್ತೇವೆ, ಇದ ದಾರಿ ಗುಂಟಾಗ್ಬೇಕು, ಹಿಂದೆ ಬಂದ್ರು ಗುಡ್ಡ, ಹೌದಲ್ರಿ? ಹಂಗ ಇದು ಶರಣರ ನಿಜವಾದ ವಾಸಸ್ಥಾನ ಇದು. ಮತ್ತೆ ಇಲ್ಲೆಲ್ಲ ತಾವೇನು ಕೇಳಕ್ಕೆ ಬಂದಿಲ್ಲ, ತಾವೆಲ್ಲರೂ ನಿಜವಾದ ಶರಣರು. ಇಲ್ಲಿ ಯಾರು ವೇಸ್ಟ್ ಒಬ್ರು ಬಂದಿಲ್ಲ, ಸುಮ್ಮನೆ ಯಾರು ಒಬ್ಬರನ್ನ ಹಿಡ್ಕೊಂಡ್ ಬಂದಿಲ್ಲ. ಎಲ್ಲರೂ ಮನಸಾಪೂರ್ವಕ ಏನೋ ಗುರುಗಳು 4 ಮಾತು ಹೇಳ್ತಾರೆ, ತಿಂಗಳ ಮಾಸಿಕ ಶಿವಾನುಭವ ಅಂತೇಳಿ ಬಸವ ತತ್ವವನ್ನು ಚೆನ್ನಾಗಿ ಅರ್ಥವ್ರದಿರಿ. ಅದಕ್ಕೆ ತಾವೆಲ್ಲರೂ ಬಂದಿರ್ತೀರಿ. ತಮ್ಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇದು 71ನೇ ಬಸವ ತತ್ವದ ಶಿವಾನುಭವ ಗೋಷ್ಠಿ. ಅದಕ್ಕೆ ಅವರು ನಮ್ಮ ಅಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತಾಡೋಕೆ ಹೇಳಿದ್ರು, ಊರೊಳಗೆ ನಡೆಸೋದೇ ಕಷ್ಟ ಐತಿ, ಊರಾಗ ಮಠಗಳಿದ್ದು ಶಿವಾನುಭವ ನಡೆಸೋದು ಕಷ್ಟ ಐತಿ, ಇಂಥಲ್ಲಿ ಮಾಡಾಕ್ತಾರೆ. ಭಾಳ ಚಲೋ. ಇವತ್ತು ನಾವು ಒಂದು ಒಬ್ಬ ದೊಡ್ಡ ಶರಣರ ಬಗ್ಗೆ ತಿಳ್ಕೊಂಡು, ಅದಕ್ಕೆ ಎಲ್ಲರೂ ಏನು ಮಾಡಿರಿ, ಫೋನ್ನ ಸ್ವಿಚ್ ಆಫ್ ಮಾಡಿಬಿಟ್ರಿ. ಏನು ಹಾಂ, ಸ್ವಿಚ್ ಆಫ್ ಮಾಡಿಬಿಡ್ಲಿಕ್ಕೆ ಏರೋಪ್ಲೇನ್ ಮೋಡ್ ಹಾಕಿಬಿಟ್ರಿ. ಯಾರು ಫೋನ್ ಬಂದ್ರೆ ಏನಾಗ್ತೈತಿ, ರೈಲ್ವೆ ಟ್ರ್ಯಾಕ್ ಬಿಟ್ಟು ಹಾಕಿರ್ತೈತ್ರಿ, ಪಟಕ ಟ್ರ್ಯಾಕ್ ಬಿಟ್ಟಂಗೆ ಆಕೈತಿ. ಟ್ರ್ಯಾಕ್ ಬಿಡ್ತು ಅಂದ್ರೆ ಸ್ವಲ್ಪ ಕಷ್ಟ ಆಕೈತಿ. ಅದಕ್ಕೆ ಎಲ್ಲರೂ ಸ್ವಿಚ್ ಆಫ್ ಆಗೈತಿ ಏರೋಪ್ಲೇನ್. ಮಾಡಿದ್ರಿ ಎಲ್ಲಾರು ಇವತ್ತು ಅವರ ಕಡೆ ಇವತ್ತು ನಾವು ಮಹಾನ್ ಶರಣರಾದಂಥ ಉರ್ಲಿಂಗ ಪೆದ್ದಿಗಳು ಹೆಸರು ಎಷ್ಟು ಜನ ಕೇಳಿದ್ರಾಗ? ಉರ್ಲಿಂಗ ಪೆದ್ದಿಗಳು ಅಂತ ಮಹಾನ್ ಶರಣರು. ಆ ಶರಣರ ಜೀವನ ಚರಿತ್ರೆ ಮತ್ತು ಅವರ ವಿಚಾರಗಳನ್ನು ಒಂದು 4 ವಿಚಾರಗಳನ್ನು ಇವತ್ತು ತಿಳ್ಕೊಂಡು. ಉರ್ಲಿಂಗ ಪೆದ್ದಿಗಳು ಒಬ್ಬರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಔಸೆ ಕಂದಾರ್ ಊರಿನ ಉರ್ಲಿಂಗ ದೇವರು ಅನ್ನೋಂಥ ಒಬ್ಬರು ಶರಣರು, ಮತ್ತು ಗಂಗಾಖೇಡ್ ಗ್ರಾಮ, ಅದೇ ಮಹಾರಾಷ್ಟ್ರದ ನಾಂದೇಡದ ಗಂಗಾಖೇಡ್ ಗ್ರಾಮದ ಮಹಾಂತ ಸ್ವಾಮಿಗಳತ್ತೆ ಇವರಿಬ್ಬರು ಗೆಳೆಯರು. ಹೆಂಗೆ ವೀರಭದ್ರ ಸ್ವಾಮಿಗಳು ನಾವು ಹೆಂಗೆ ಆತ್ಮೀಯರಲ್ಲ, ಹಂಗೆ ಇವ್ರು ಅಲ್ಲೇ ನಾಂದೇಡವ್ರು ಇಬ್ಬರು ಗೆಳೆಯರು. ಅವರಿಬ್ಬರು ಕೂಡಿ ಕಲ್ಯಾಣಕ್ಕೆ ಹೋಗಿ
ಬಸವಣ್ಣವ್ರ ಕಡೆಯಿಂದ ದೀಕ್ಷಾ ತಗೊಂಡು ಬಸವಣ್ಣವ್ರ ಅಪ್ಪಣೆ ತಗೋತಾರ. ಇಲ್ಲ ಮತ್ತೆ ಏನ್ ಮಾಡೋಣ್ರಿ ಅಂದಾಗ, ಇಲ್ಲ ನೀವು ಧರ್ಮ ಪ್ರಚಾರ ಮಾಡ್ಕೊತ ಹೋಗ್ರಿ, ಲಿಂಗ ತತ್ವವನ್ನ ಎಲ್ಲ ಕಡೆ ಹೇಳ್ರಿ, ಮತ್ತು ವಚನಗಳನ್ನ ಪ್ರಚಾರ ಮಾಡ್ಕೊತ ಹೋಗ್ರಿ, ಹೋರಿ ಅಂತ ಹೇಳಿದ ಅವ್ರ ಮಾತು ಕೇಳಿ ಇವರಿಬ್ರು ಮಹಾಂತ ಸ್ವಾಮಿಗಳು ಮತ್ತು ಉರಿಲಿಂಗ ದೇವರು ಮಹಾರಾಷ್ಟ್ರದಾಗ ಎಲ್ಲ ತಿಂಗಾಡಿ ಹಿಂಗೆ ಕರ್ನಾಟಕ ಭಾಗದೊಳಗೆ ಹಿಂಗ ಧರ್ಮ ಪ್ರಚಾರ ಮಾಡ್ಕೋತ ಹೋಗ್ತಿರ್ತಾರೆ. ಹಳ್ಳಿಗಳಿಗೆ ಬಂದಲ್ಲಿ 1 ದಿವಸ ಮತ್ತು ಪಟ್ಟಣಗಳ ಬಂದಲ್ಲಿ 5 ದಿವಸ ಇದ್ದು ಧರ್ಮ ಪ್ರಚಾರ ಮಾಡ್ಕೋತ ಮುಂದಕ್ಕೆ ಹೋಗಿರ್ತಾರೆ. ಅವ್ರು ಹಿಂಗೆ ಧರ್ಮ ಪ್ರಚಾರ ಮಾಡ್ಕೋತ ಬಂದಾಗ ಇಲ್ಲೇ ಹುನಗುಂದ ತಾಲೂಕ ಇಲ್ಕಲ್ ಐತಲ್ರಿ, ಹುನಗುಂದ ತಾಲೂಕದ ಮಗ್ಲಕ್ಕೆ ಒಂದು ಈಗ ನಂದವಾಡಿಗೆ ಅಂತ ಒಂದು ಊರು ಐತಿ. ಊರ ಹೆಸರೇನ್ರಿ? ನಂದವಾಡಿಗೆ. ನಂದವಾಡಿಗೆ ಅಂದ್ರ ಅಲ್ಲಿ ಒಬ್ಬ ಮೊದಲು ರಾಜ ಇದ್ದ 12ನೇ ಶತಮಾನ. ನಂದರಾಜ ಅಂತ ಒಬ್ಬ ರಾಜ ಇದ್ದ. ಆ ನಂದರಾಜ ಆ ಭಾಗವನ್ನು ಆಳ್ತಿದ್ದ. ನಂದರಾಜ ಆ ಭಾಗವನ್ನು ಆಳ್ತಿದ್ದ ಮತ್ತು ಬಹಳ ಶಿವಭಕ್ತನಾಗಿದ್ದು ಅವ ಹೇಳ್ಬಿಟ್ಟಿದ್ದ ಎಲ್ಲ 4 ದಿಕ್ಕಿಗೆ ಯಾರು ಸಾಧು ಸಂತರು ಬರ್ತಾರೆ ಎಲ್ಲರಿಗೂ ಅರಮನೆಗೆ ಕರ್ಕೊಂಬರಿಪ್ಪ, ಅವ್ರು ಪೂಜಾ ಪ್ರಸಾದ ಮಾಡ್ಕೊಂಡು ಹೋಗ್ಲಿ ಮತ್ತೆ ಇದು ರಾಜ ಅಪ್ಪಣೆ ಮಾಡಿದ. ಆ ಪ್ರಕಾರ ಏನ್ ಮಾಡಿದ್ರು, ಇವ್ರು ಬಂದು ಈ ಉರುಲಿಂಗ ದೇವರಿಗೆ ಮಹಾಂತ ಸ್ವಾಮಿಗಳು ಇವ್ರು ಏನ್ ಧರ್ಮ ಪ್ರಚಾರ ಮಾಡ್ಕೊತ ಹೊಂಟಿದ್ರಲ್ಲ, ಇವ್ರಿಗೆ ಕರೆದ್ರು. ಇವ್ರು ಬಂದು, ಇಲ್ರಿ ಅಪ್ಪ ಅವರೇ ರಾಜರು ಬಾ ಅಂದಾರ, ಬರ್ರಿ ನಡ್ರಿಪ್ಪ. ನಂದವಾಡಿಗೆ ಬಂದು ಅಲ್ಲಿಂದ ರಾಜರು ಬಹಳ ಭವ್ಯವಾಗಿ ಇವ್ರನ್ನ ಸ್ವಾಗತ ಮಾಡಿದ್ರು. ಗುರುಗಳನ್ನ ಕರ್ಕೊಂಬಂದು ಇವ್ರ ಲಿಂಗನಿಷ್ಠೆ, ಲಿಂಗದ ವಿಚಾರಗಳು, ತತ್ವಗಳನ್ನು ಇವನ್ನೆಲ್ಲ ಕೇಳಿ ರಾಜ ಏನಂದ, ಅಪ್ಪ ನಿಮ್ಮಂಥ ಮಹಾತ್ಮರ ಅವಶ್ಯಕತೆ ನಮಗೆ ಭಾಳ ಐತಿ ಈ ಊರಾಗ, ಅದಕ್ಕೆ ತಾವು ಇಲ್ಲೇ ಇರ್ರಿ ಅಂದರು. ಇಲ್ಲೇ ಇರ್ರಿ ಅಣ್ಣ. ಅವ್ರೇನಂದ್ರು, ಅದರೊಳಗೆ ಉರ್ಲಿಂಗ ದೇವರು ಅನ್ನೋರು ಈ ವಯಸ್ಸಾಗಿತ್ತು. ನಮ್ಗೆ ಹೆಂಗೆ ಗೌಡ್ರು ವಯಸ್ಸಾದ ಗೌಡ್ರದಲ್ಲ, ಹಿಂಗೆ ವಯಸ್ಸಾದ ಗೌಡ್ರಿದ್ರು. ಮತ್ತು ಅಲ್ಲಿಂದ ಮಹಾಂತ ಸ್ವಾಮಿಗಳು ಅಂದ್ರೆ ಹಿಂಗೆ ಸಣ್ಣ ಯುವಕರ ಗತಿ ಇದ್ರು. ಅವ್ರ ಮಹಾಂತ ಸ್ವಾಮಿಗಳು ಏನಂದ್ರು, ಅಲ್ರಿ ಅಪ್ಪಗಳ, ಈಗ ಅವ್ರು ರಾಜರಿಷ್ಟು ಒತ್ತಾಯ ಮಾಡಾಕ್ತಾರ, ನೀವು ಇಲ್ಲೇ ಇದ್ದು ಈ ಸುತ್ತಮುತ್ತ ಎಲ್ಲ ಊರುಗಳಿಗೆ ಧರ್ಮ ಪ್ರಚಾರ ಮಾಡ್ರಿ, ತಮ್ಮ ವಯಸ್ಸು ಆಗೈತಿ, ನಾ ಏನೈತ್ಲ ಮುಂದಕ್ಕೆ ಹೊಕ್ಕಿನಿ ಐತೆ. ಅವ್ರು ಹಂಗೆ ಹಂಪಿ ಭಾಗದ ಕಡೆ ಅವ್ರ ಮಹಾಂತ ಸ್ವಾಮಿಗಳು ಧರ್ಮ ಪ್ರಚಾರ ಮಾಡ್ಕೊತ ಹೊಂಟ್ರು. ಈ ಉರುಲಿಂಗ ದೇವರು ಅನ್ನಂತವ್ರು ಅಲ್ಲೇ ಉಳಿದ್ಬಿಟ್ರು. ಆ ರಾಜರು ಏನು ಮಾಡಿದ್ರು, ಅವ್ರಿಗೆ ಏನು ಬೇಕೆಲ್ಲ ಒಂದು 20 ಎಕರೆ ಜಮೀನು ಮತ್ತು ಅವ್ರಿಗೆಲ್ಲ ಒಂದು ಮಠ ಕಟ್ಟಿಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಆ ರಾಜ ಆ ಗುರುಗಳನ್ನ ತಮ್ಮ ಊರಿಗೆ ಇಟ್ಕೊಂಡ್ಬಿಟ್ಟ. ಅವರು ಉರ್ಲಿಂಗ ದೇವರು ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರು ಭಾಳ ದೊಡ್ಡ ಶಿವಯೋಗಿಗಳು. ಬಸವಣ್ಣನವ್ರ ಕಡೆಯಿಂದ ಏನು ದೀಕ್ಷಾ ಮಾಡ್ಕೊಂಡು ಏನೋ ತಮ್ಮ ಊರಿಗೆ ಬಂದ್ರಲ್ಲ, ತಮ್ಮ ಊರಿಗೆ ಅಭಿಷೇಕಂದಹಾರ್ ಅಂದ್ರೆ ನಾಂದೇಡ್ ಜಿಲ್ಲಾ ಮಹಾರಾಷ್ಟ್ರ ಬಂದಿಂದ ಅಲ್ಲಿ ಹೊಳಿ ಬರ್ತೈತಿ. ಅಲ್ಲಿ ಆ ಹೊಳಿ ದಂಡಿಗೆ ಅಲ್ಲೊಂದು ಗುಡಿಸ್ಲ ಹಾಕೊಂಡು, ಎಲ್ಲ ಅಪ್ಪಳೆಲ್ಲ ಇಲ್ಲಿ ಅರಮನೆ ಅಂತ ಇದು ಕಟ್ಟ್ಯಾರ, ಅಲ್ಲಿ ಒಂದು ಗುಡಿಸ್ಲ ಹಾಕೊಂಡು ಇವ್ರು ಶಿವಯೋಗ ಮಾಡ್ಕೊತಿದ್ರು. ಅವಾಗಿನ ಲಿಂಗ ತತ್ವ ಅಷ್ಟ ಪ್ರಚಾರ ಆಗಿದ್ದಲ್ಲ. ಇವ್ರ ಕೈಯ ಲಿಂಗ ಹಿಡ್ಕೊಂಡು ಲಿಂಗ ನೋಡ್ಕೋತ ಕೂತ್ಬಿಡ್ತಿವ್ರು. ಲಿಂಗ ನೋಡ್ಕೋತ ಕುಂದ್ರಾಡ ಮಂದಿ ಏನ್ ಮಾಡೋರು, ಬರೋರು ಈ ಎಲ್ಲ ಉಳಿದ ಪೂಜೆ ಅಂದ್ರೆ ಅದು ಕಲ್ಲಿನ ಮುಂದೆ ಹೋಗಿ ಗಂಟೆ ಹೊಡಿದು, ಊದಿನ ಕಡ್ಡಿ ಬೆಳೆದು, ಕಾಯಿ ಹೊಡಿದಿರ್ತೈತಿ. ಇವ್ರೇನು ಹಿಂಗೆ ಹಿಡ್ಕೊಂಡು ಕುಂದಿರ್ತಾನ ಅಂದ್ರೆ ಇವ್ರು ತಲೆ ಬರೋಬ್ಬರಿ ಇಲ್ಲ. ಇವ ಹಿಂಗೆ ಎಲ್ಲ ಮಾಡಿ ಏನು ಮಾಡಿದ್ರು, ಹುಚ್ಚದಾನ ಅಂತ ಎಬ್ಬಿಸ್ಬಿಟ್ಟಿದ್ರು. ಅಂದ್ರೆ ಉರ್ಲಿಂಗ ದೇವರಿಗೆ ಹುಚ್ಚದಾನ ಅಣ್ಣ. ಹಿಂಗೆ ಒಂದು ದಿವ್ಸ ಬಂದು ನೋಡಿದ್ರು, ಅವರು ಗುಡಿಸ್ಲ ಹಾಕೊಂಡಿದ್ರು, ಇದು ಕಣಿಕಿದು ಗುಡಿಸ್ಲ ಹಾಕೊಂಡು ಚಪ್ರ ಹಾಕೊಂಡು ಅಲ್ಲಿ ಒಳಗೆ ಕುತ್ಕೊಂಡು ಲಿಂಗ ಪೂಜೆ ಮಾಡ್ಕೊಳ್ತಿದ್ರು. ಎಟ್ರಿ ಮಾಡ್ತಾನೆ ಒದರಿದ್ರು ಅನ್ನೋಲ್ಲ ಇದು ಮಾಡಿಬಿಟ್ಟು ಕಿಡಿಗಳಿಗಳು ಬೆಂಕಿ ಹಚ್ಚಿಬಿಟ್ರು. ಗುಡಿಸಲು ಕಿಡಿಗಳಿಗಳು ಬೆಂಕಿ ಹಚ್ಚಿಬಿಟ್ರು. ಬೆಂಕಿ ಹಚ್ಚಾರ ಅಲ್ಲಿಂಗ ಗುರುಗಳು ಲಿಂಗ ನೋಡ್ಕೊತ ಕೂತ್ರು. ಶಿವಯೋಗಗಳ ಪೂರ್ಣ ಮಗ್ನಾಗಿದ್ರು. ಇವರು ದೂರ ತಥಾತ್ಮಿತ್ ನೋಡಿದ್ರು. ಆ ಗುಡಿಸೆಲ್ಲ ಸುಟ್ಟು ಬೂದಿಯಾಗಿ ಉರಿದು ಬಿದ್ದು ಉರಿ ಎಲ್ಲ ಆರಾಯ್ತು. ಆ ಒಳಗೆ ಕೂತಂತ ಗುರುಗಳಿಗೆ ಒಂದು ಕೂದಲು ಸಹಿತ ಪಂಕಾಗಿದ್ದ ಅಂತ ಶಿವಯೋಗನಿಷ್ಠರು. ಅದಕ್ಕೆ ನಾವು ಎಲ್ಲ ಲಿಂಗ ಪೂಜೆ ಮಾಡ್ಕೊಳ್ತೇವೆ. ಭಾಳ ಜನ ಏನ್ ಮಾಡ್ತೇವೆ ಅಂದ್ರೆ ಹಿಂಗೆ ಲಿಂಗ ಕೈ ಹಿಡ್ಕೊಂಡಿರ್ತೇವೆ. ಅದು ಕರ ಹರ್ಕೊಂಡೈತಿ, ಬರಿ ಐತೇವ್ ನಾವು ಲಿಂಗ ನೋಡಾಕ್ತಿವ್, ಅವ್ರು ಬಂದವ್ರು ನೋಡಾಕ್ತೇವ್, ಗೊತ್ತಿರ್ತೇವ್. ಆ ಬೆಟ್ಟಪ್ಪ ಬರೀತೇವ್ ಅಂದ್ರೆ ಆ ಬೆಟ್ಟಪ್ಪ ಈ ಕಡೆ ಬರ್ತಿರ್ತಾರ, ನಾವು ಇಲ್ಲಿ ನೋಡೋರು ಅಲ್ಲಿ ಹೆಂಗ್ ಗೊತ್ತೈತೆ ನಮ್ಗೆ, ಹಿಂಗೆ ಮಾಡ್ತಿರ್ತೇವೆ. ಅಷ್ಟೊಂದು ನಾವು ತನ್ಮಯರಾಗಿರ್ಬೇಕು. ಕುತ್ಕೊಂಡಾಗ ಏನು ಸೊಳ್ಳೆ ಕಡಿಲಿ, ಹುಳ ಪುಡಿ ಬರಲಿ, ಹಾವು ಮೈ ಮೇಲೆ ಹರಿಯಾಡ್ಲಿ, ಏನು ಜಗತ್ತೇ ಉಳ್ಳಿ ನಮ್ಮ ಮ್ಯಾಲೆ ಬೀಳಲೆ, ಆ ಶಿವಯೋಗದಲ್ಲಿ ನಿರತರಾದಾಗ ಪೂರ್ಣ ಮಗ್ಧರಾಗಿರ್ಬೇಕು. ಪೂರ್ಣ ಮಗ್ಧನಾಗಿ ನಾವು ಲಿಂಗ ಸಾಧನೆಯನ್ನು ಮಾಡ್ಬೇಕು. ಅಂಥ ಲಿಂಗ ಸಾಧಕರು ಈ ಉರ್ಲಿಂಗ ದೇವರಾಗಿದ್ರು. ಅಲ್ಲೇನು ನಂದವಾಡಿ ಒಳಗಿದ್ದು ಆ ಸುತ್ತಮುತ್ತ ಎಲ್ಲ ಊರುಗಳಿಗೆಲ್ಲ ಧರ್ಮ ಪ್ರಚಾರಕ್ಕೆ ತಿರುಗಾಡಿ ಎಲ್ಲರಿಗೆ ಲಿಂಗದ ಬಗ್ಗೆ ಹೇಳೋದು, ಲಿಂಗ ಕಟ್ಟೋದು ಮಾಡ್ಕೋತಿದ್ರು. ಅದೇ ಊರೊಳಗೆ ಒಬ್ಬ ಪೆದ್ದಣ್ಣ ಚಲುವಾದಿ, ದಲಿತ ಗೇರಿ ಒಳಗಿರಂತ ಈಗಿನ ಹರಿಜನ ದಲಿತರು ಏನು ಹೊಲಿ ಅಂತ ಹೇಳ್ರಿ, ಆ ಸಮಾಜದವ್ರು ಪೆದ್ದಣ್ಣ ಚಲವಾದಿ. ಯಾರ್ರಿ? ಪೆದ್ದಣ್ಣ ಚಲವಾದಿ. ಅವ್ರ ಮಂತಂದವ್ರು ಇವತ್ತಿನ ತಕ್ಕ ಏನಾದಾರಲ್ಲಿ ಇಲ್ಲೇ ನಂದವಾಡಿ ಒಳಗೆ. ಆ ಪೆದ್ದಣ್ಣ ಚಲವಾದಿ ಏನಂತ ಆ ಊರಾಗ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಬಹಳ ಬಲಿಷ್ಠವಾದಂತ ಮನುಷ್ಯ, ಗಟ್ಟಿಬಿಟ್ಟ ಮನುಷ್ಯ. ಅವನ ಉದ್ಯೋಗ ಏನಪ್ಪಾ ಅಂದ್ರ ಕಳ್ಳತನ ಮಾಡೋದು. ಪೆದ್ದಣ್ಣನ ಕೆಲಸ ಏನಪ್ಪಾ ಅಂದ್ರ ಸರಳ ಕೆಲಸ ಇದು.
ದುಡಿದು ಮಾಡೋದು ನೀರು ಹಾಸೋದು ಎಷ್ಟು ಕೆಲಸ. ಇವರೆಲ್ಲ ಇವ್ರು ಮಸ್ತಾನ್ ಸಾಹೇಬ್ರು ಎಲ್ಲ ಇದು ಮಾಡಿ ಕಾರ್ಯಕ್ರಮಕ್ಕೆ ಹೋಗಿ 15-20 ಸಾವಿರ ತಂದಿರ್ತಾರೆ, ದಾರ್ಯಾಗ ಪಾಕೆಟ್ ಹೊಡ್ಕೊಂಡ್ಬಾರ್ದು ಎಷ್ಟು ಸಲ ಕೆಲಸ ಅದು. ಹಂಗ ಅವ್ನು ಪೆದ್ದಣ್ಣನ ಕೆಲಸ ಏನಪ್ಪಾ ಅಂದ್ರೆ ಕಳ್ಳತನ ಮಾಡೋದು ಅವ್ನ ಕೆಲಸ. ಹಿಂಗ ಕಳ್ಳತನ ಮಾಡ್ಕೋತಿದ್ದ. ಆ ನಂದವಾಡಿಗೆ ಒಳಗ ಸೂರಪ್ಪ ಸಾವುಕಾರ ಅಂತ ಒಬ್ರಿದ್ರು, ಭಾಳ ದೊಡ್ಡ ನಮ್ಮ ಹೆಂಗೆ ಅಂಬೇಗೌಡ್ರ ಅಂತ ಒಬ್ರು ದೊಡ್ಡ ಸಾವುಕಾರು, ಸೂರಪ್ಪ ಸಾವುಕಾರು. ಅವ್ರು ಏನು ಮಾಡಿದ್ರು, ಉರ್ಲಿಂಗ ದೇವ್ರಿಗೆ ಬಂದು ರಿಕ್ವೆಸ್ಟ್ ಮಾಡಿದ್ರು, ಅಪ್ಪ ಅವರೇ ನಮ್ಮ ಮನೆ ಬಂದು ನಮ್ಮನ್ನೂ ಲಿಂಗಾಯತರು ಮಾಡ್ರಿ, ನಮಗೂ ಎಲ್ಲರೂ ಲಿಂಗ ಕೊಡಿರ್ಲಿ. ಯಾಕೆ ಲೆಕ್ಕಪ್ಪ ಬರ್ತೀನಿ. ಅದಕ್ಕೆ ಯಾವತ್ತೂ ಗುರುಗಳಾದವ್ರು ಲಿಂಗ ದೀಕ್ಷೆ ಈಗೆಲ್ಲ ಅನಿವಾರ್ಯ ಬಂದು ಒತ್ತಡದಾಗ ಬಂದು ಏನು ಸಿಗ್ತೀರಿ ಅಲ್ಲೇ ಲಿಂಗ ಕಟ್ಟು ಬಂದಿತ್ತು. ಅವಾಗ ಹಂಗೆ ಮಾಡ್ತಿದ್ದ. ರಾತ್ರಿ 12 ಗಂಟೆಗೆ ದೀಕ್ಷಾ ಚಲೋ ಮಾಡ್ತಿದ್ರು. 12-1 ಗಂಟೆಗೆ ದೀಕ್ಷಾ ಚಲೋ ಮಾಡಿ 4 ಗಂಟೆ ಒಳಗೆ ದೀಕ್ಷಾ ಮುಗಿಸ್ಬಿಡ್ತಿದ್ರು. 3-4 ತಾಸು ದೀಕ್ಷಾ ಮಾಡ್ತಿದ್ರು. ಹಂಗೆ ಈ ಸೂರಪ್ಪ ಅವ್ರ ಮನೆಗೆ ಸಂಜೆಗೆ ವಸ್ತಿಗೆ ಬಂದುಬಿಟ್ರು ಗುರುಗಳು. ಇವು ದೀಕ್ಷಾ ಐತಲ್ಲ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮನೆ ಒಳಗೆಲ್ಲ ದೀಪಗಳು ಹಚ್ಚಿಟ್ಟು ಇದು ಮಾಡಿ ರಾತ್ರಿ 12-1ರಿಂದ ದೀಕ್ಷಾ ಚಲೋ ಆಯಿತು. ದೀಕ್ಷಾ ನಡೆದಿತ್ತು. ಇವ ಸೂರಪ್ಪ ಕಳ್ಳತನ ಮಾಡಕ್ಕೆ ಹೋಗಿದ್ದ. ಹೋಗಿ ಹಿಂಗೆ ಬಂದ, ಭಾಳ ದೊಡ್ಡ ವಾಡಿದಂಥ ಮನೆ, ಇಡೀ ಊರಾಗ ಎಲ್ಲರ ಮನೆಯಾಗ ದೀಪ ನೀವು, ಇವ್ರ ಮನೆಯಾಗ ಯಾಕೆ ದೀಪ ಐತಿ ಅಂದ. ಹಿಂಗೆ ಬಂದ. ಮತ್ತು ಅವರು ದೊಡ್ಡ ಮನೆ, ಅವ್ರ ಮನೆ ಅಂತ ದೊಡ್ಡ ಮನೆ ಅಂತ ಸೂರಪ್ಪ ಸಾವುಕಾರದು. ಬಂದು ಹಿಂಗೆ ಕಿಟಕಿಯ ನೋಡಿದ, ಒಳಗೆ ಯಾರೋ ಗುರುಗಳು ಕೂತಾರ, ಕಾವಿ ಹಾಕೊಂಡು ಗುರುಗಳು ಕೂತಾರ, ಮುಂದೆ ಕೂತಾರ, ಮಂದಿ ಎಲ್ಲ ಹಿಂಗೆ ಕೂತಾರ, ಕೇಳಕತ್ತಾರ. ಗುರುಗಳು ಒಂದು ಸಾವು ಹೇಳತ್ತಾರ, ಏನೇ ಹೇಳತ್ತಾರ ನೋಡೋಣ ಅಂತ ಹಿಂಗೆ ಕಿಟಕಿಯಾಗ ಅಲ್ಲೇ ಹಿಂಗೆ ಕೇಳಕತ್ತಾರ. ಅವ್ರ ಗುರುಗಳು ಹೇಳಿದ್ರು, ಲಿಂಗ ಅಂದ್ರೆ ಏನು, ದೇವ್ರು ಅಂದ್ರೆ ಏನು, ದೇವ್ರು ಎಲ್ಲಿರ್ತಾನ, ದೇವ್ರ ಸ್ವರೂಪ ಅಂದ್ರೆ ಲಿಂಗ, ಆ ಲಿಂಗ ಹೆಂಗೆ ಪೂಜೆ ಮಾಡ್ಕೋಬೇಕು, ಮತ್ತು ಲಿಂಗ ನಮಗೆ ಏನು ಕೊಡ್ತೈತಿ, ಲಿಂಗ ಏನು ಕೊಡ್ತೈತಿ ಅಂತಂದ್ರೆ ನಾವು ಏನು ಬೇಡ್ತೇವೆ ಅದನ್ನೆಲ್ಲಾನು ಏನು ಕೊಡ್ತೈತಿ, ಲಿಂಗ ಕೊಡ್ತೈತಿ. ನಾವು ಏನು ಬೇಡಿದ್ದೆ ಎಲ್ಲ ಯಾರು ಕೊಡ್ತಾರ, ಲಿಂಗಾಯ ಕೊಡ್ತಾನೆ. ನಾವು ಇಷ್ಟು ಲಿಂಗಾಯ ಕೊಡ್ತಾನ ಅಂತ ಗುರುಗಳು ಹೇಳ್ಬಿಟ್ರು. ಪೆದ್ದಣ್ಣಂದ ನಾವು ಬೇಡಿದ್ದೆಲ್ಲ ಲಿಂಗಾಯ ಕೊಡಕತ್ತ ಮತ್ತೆ ಕಳ್ತನ ಎದಕ್ಕೆ ಮಾಡ್ಬೇಕಂದ. ಕಳ್ತನ ಮಾಡಿದ್ರೆ ಸಲ್ರಿಗಳು 10 ಸರ್ಪೆ ಮಾಡ್ದಾಗ ಕಡೆಗೆ ಇರ್ತಾರೆ. ಒಮ್ಮೆ ಸಿಕ್ಕಾಗ್ರಿ ಜಾಡ್ಸಕ್ ಚಲೋ ಮಾಡ್ತಾರೆ, ಏನು ಚರ್ಮ ಸುಲಿತಾರೆ, ಕಾಲು ಮುರಿತಾರೆ. ಸುಳಿದ ಕೆಲಸ ಅಂದ್ರೆ ಹೊಡೆದು ಈ ಹೊಡೆಯವರೇ ದಣವಾಗಿ ಬಿಡ್ಬೇಕು, ಹಂಗೆ ಹೊಡಿತಿರ್ತಾರೆ. ಅದಕ್ಕೆ ಈ ಲಿಂಗ ಎಲ್ಲ ಕೇಳಿದ್ ಕೊಡ್ತೈತಿ ಅಂದ್ರೆ ಮತ್ತೆ ಕಳ್ತನ ಮಾಡ್ಕೊತಿ ವಿಚಾರ ಮಾಡಿದ. ಬ್ಯಾಡಿ ಬೇಡ, ನಾನು ದೀಕ್ಷಾ ತೊಗೊಂಡ್ಬಿಡ್ಬೇಕಂದ. ಪೆದ್ದಾಣ ವಿಚಾರ ಮಾಡಿಬಿಟ್ಟ, ದೀಕ್ಷಾ ತಗೊಂಡು ಹಣ ಆಯ್ತು. ಅಲ್ಲ ನಸಕಾಯ್ತು. ಮತ್ತು ಇವ್ರು ದೀಕ್ಷಾ ಹೋಯ್ತು, ಗುರುಗಳು ಪ್ರಸಾದಕ್ಕೆ ನಡೀತು. ಅದನ್ನ ಸೀದಾ ಮನೆಗೆ ಹೋಣ. ಅಲ್ಲಿ ಅವ್ನ ಹೆಂಡತಿ ಹೆಸರು ಕಾಳವ ಬಾಕಲ ನಿತ್ಯ ಬಿಟ್ಟಿದ್ಲು. ಅಂದ್ರೆ 5 ಸುಮಾರು ಬರೋ ಟೈಮ್ 4-5 ಸುಮಾರು ಒಪ್ಪಾರಿ ಮಾಡ್ಕೊಂಡು ನಿತ್ಯ ಬಿಟ್ಟಿದ್ಲು. ಗಂಡು ಒಳಗೆ ಬಂದು ಬಾಕ್ಲ ಹಾಕೊಂಡು ಮಕ್ಕಳು ಕೆಲಸ ಬಂದು ಅಂದ್ರೆ ಮತ್ತು ಹಿಂದೆ ಯಾರು ಬೆನ್ನ ಹತ್ತಿರ್ತಾರೆ, ಪಟ್ನ ಒಳಗೆ ಕರ್ಕೋಬೇಕಲ್ಲ ಅವ್ನು. ಅಣ್ಣ ಹಿಂಗೆ ನಿಂತಿದ್ದು ಬಂದ ಬಾ ತಂದು ಒಳಗೆ ಕರ್ಕೊ. ಏನು ತಂದಿ ಭಾರಿ ಮುಖ ಸಾಫ್ ಮಾಡಿದ. ಏನೋ ಅಂತ ಕಳ್ತನ ಮಾಡ್ಕೊಂಡು ತಂದ್ಕೊಟ್ಟ ಹೆಂಡತಿಕಾಯಿ ಮುಖ. ಯಾಕೆ ಮುಖ ಸಣ್ಣ ಮಾಡಿ ಏನಾಯ್ತು, ಬಾಟ್ ಸಿಕ್ಕಿಲ್ಲತ್ತೇನು ಇದು ಮಾಡಿ ಇರ್ಲಿ ನಿನ್ನೆ ಏನ ಐತೆ ರಗಡೆ ಐತಿ ನಮ್ಮದೆಲ್ಲ ಅದಕ್ಕೆಲ್ಲ ಸಮಾಧಾನ ಆಗ್ತಿದ್ಲು. ಇವಾಗ ಮನ್ಸಿನ ಸಮಾಧಾನ ಮಾಡ್ಕೊಂಡು ಇರ್ಲಿ ಬಾ ಮಲ್ಕೊಂಡು ಬಾಯ್ನ. ಮತ್ತು ಕಳ್ಳರ ನಿದ್ದೆ ಯಾವಾಗ್ರಿ ಹಗಲಾತೀನಿ ಎಲ್ಲ ಇದಕ್ಕೆಲ್ಲ ಮಂದಿ ಲೋಕೆಲ್ಲ ಹೇಳುವಂತೆ ಇವ್ರು ಮಕ್ಕಳದು ಟೈಮ್. ಅಣ್ಣ ಇವಾಗ ಇಲ್ಲ ನನ್ನ ನಿದ್ದೆ ಬಂದಿಲ್ಲ ಅದು ಇದೆ ನೋಡ, ಊಟಾರಿ ಮಾಡ್ಬಾ. ನನಗೆ ಊಟ ಬೇಡತ್ತಿ, ನಿದ್ದೆ ಬೇಡತ್ತಿ. ಮತ್ತು ಯಾಕೆ ಏನಾರ ಆಗೈತಿ? ಇಲ್ಲ ನನಗದು ಬೇಕು. ಅಣ್ಣ ಏನು ಬೇಕು ಹೇಳು. ಇಲ್ಲ ಅದು ಸ್ವಾಮಿಗಳಲ್ಲಿ ಆ ಸೂರಪ್ಪ ಅವ್ರನ್ನ ಕೊಟ್ಟರು, ಅದು ನನಗೆ ಬೇಕು. ಅದಕ್ಕೆ ಏನು ಅದು ಹಿಂಗೆ ಮಾಡಿ ಕೊಟ್ಟರು, ಅದು ನನಗೆ ಈಗ ಏನು ಗೊತ್ತಾ, ಈ ಕಾಳವ್ಗೆ ಏನು ಗೊತ್ತದು ಏನು ಅನ್ನೋದು, ಅದು ನನಗೆ ಬೇಕು. ಅದು ಏನದು ಕೈ ಇಟ್ಟ ಹಿಂಗಿತ್ತು, ಕರ್ರಂದಿತ್ತು. ಅವ್ರ ಗುರುಗಳಿಗೆ ತಲೆ ಮೇಲೆ ಕೈ ಇಟ್ಟು ಹಿಂಗೆ ಕೊಟ್ಟರು, ಅದು ನನಗೆ ಬೇಕು. ಏನು ತಲೆ ಕೆಟ್ಟೈತೆ ನನಗೂ ಅಕಿನೂ ಬೇತಾನ ನಿದ್ಗೆಟ್ಟಿದ್ಲು. ಯಾವಾಗ ದಂಡ ಬರ್ತಾನೆ ಒಳಗೆ ಕರ್ಕೋಬೇಕಲ್ರಿ, ಏನು ಬಾರಕ್ಕೆ ಬರ್ತಾನೆ. ಹಿಂದೆ ಯಾರು ಪೊಲೀಸರು ಬೆನ್ನತ್ತವ್ರು ಹೌದಲ್ರಿ, ಸೈನಿಕರು ಬೆನ್ನತ್ತವ್ ಪಟಕನ ಒಳಗೆ ಕರ್ಕೊ. ಆಕೆ ನೀ ಎಲ್ಲಿತ್ತದ ಮಕ್ಕೊಂಡು ಮಕ್ಕಳವಲ್ಲ ಹಂಗೆ ಕೂತ್ಬಿಟ್ಟ, ಕೂತ್ಬಿಟ್ಟ ಹೊಟ್ಟೆ ಅಲ್ಲ. ಈಗ ಯಾವಾಗಾರ ನನ್ನ ಮಧ್ಯಾಹ್ನ 1 ಸುಮಾರು 2 ನೋಡ್ತಾರ ಕೂತ್ಬಿಟ್ಟ. ನೀವು ಹಿಂಗೆ ನೀವು ಮಕ್ಕೊಂಡು ಇಲ್ಲದಕ್ಕೇನು ಇಲ್ಲ ನನಗದು ಬೇಕು ಅಂತ. ಏನು ಬೇಕು ಅದನ್ನ ಇದೆಲ್ಲಿ ತಂದಿ ಊಟ ಹಚ್ಚಿಕೊಟ್ರು ಊಟ ಮಾಡೋಣ, ಇದು ಮಾಡೋಣ ಬೇಕಂದು ಅಕ್ಕಿ ಅಂದು. ಇದು ಏನು ಕರೆಕ್ಟ ಹೇಳಿ. ಹಿಂಗೆ ಸೂರಪ್ಪ ಅವ್ರ ಮನ್ಯಾಗ ಹಿಂಗೆ ಗುರುಗಳು ಕೊಟ್ಟಾರ. ಮತ್ತು ಅಲ್ಲ ಗುರುಗಳು ಕೊಟ್ಟಾರಂದ್ರೆ ಆ ಗುರುಗಳಿಗೆ ಹೋಗಿ ಕೇಳು, ನನ್ನ ಹತ್ತಕ್ಕೆ ಬೇಕಂದ್ರೆ ನಾ ಏನು ಕೊಡಲಿ ಅಣ್ಣ. ಹಂಗಾರೆ ಹೌದಾ ಯಾಕೆ ಹಂಗಾರೆ ಗುರುಗಳು ಅಂತ ಹೊಟ್ಟೆ ಬಿಟ್ಟಾಗದೆ ಹುಚ್ಚ. ಹಂಗೆ ಹೋಗಿ ಗುರುಗಳು ಅಂತಕ್ಕೆ ಹೋಗೋರು ಜಳಕ ಪಳಕ ಮಾಡಿ ಹೋಗಿ ಗುರುಗಳು ಅಂತಕ್ಕೆ ಯಾಕೆ ಲೆಕ್ಕ ಶಿಸ್ತ ಜಳಕ ಮಾಡಿ ಸಂಜೆ ಕಡಿಸಿ ಗುರುಗಳು ಮಠಕ್ಕೆ ಹೋದ. ಯಾರ ಮಠಕ್ಕೆ ಹೋದಾರೆ? ಉರ್ಲಿಂಗ ದೇವ್ರ ಮಠಕ್ಕೆ ಹೋದ. ಮಠಕ್ಕೆ ಹೋಗೋಣ. ಹಿಂಗೆ ಬಾಕಲ್ದಾಗ ಹಿಂಗೆ ಸೇವಕರದ್ದು ಯಾಕೋ ಪೆದ್ದ ಈ ಕಡೆ ಬಂದಿವಲ್ವ ಅಂದ್ರು. ಪೆದ್ದವ್ರು ಎಲ್ಲ ಇಡೀ ಊರಿಗೆ ಪರಿಚಯವ. ಕಳ್ತನ ಮಾಡಾವೆ ಕಳ್ಳ ಪೆದ್ದ ಈ ಕಡೆ ಬಂದಿಲ್ವ ಅಂದ್ರು. ಮುಖ ಸಣ್ಣ ಮಾಡಿ ಯಾಕೆ ಮುಖ ಸಣ್ಣ ಮಾಡಿ ಅಂದ್ರು. ಅಣ್ಣ ಹಿಂಗೆ ಕಾಕ
ನಾನು ಗುರುಗಳ ಕಡೆಯಿಂದ ತೊಗೋಬೇಕಾಯ್ತು. ಈಗ ಏನು ಬೇಕಾಯ್ತು ನನಗೆ? ಇಲ್ಲ ಗುರುಗಳ ಸೂರಪ್ಪರ ಮನ್ಯಾಗ ಕೊಟ್ಟಲ್ಲ ಅಂತ ಏನು ಅಂದ್ರು, ಇಂಥ ಏನೋ ಒಂದು ಕಾರಣ ಹಿಂಗೆ ಕೊಟ್ಟಲ್ಲ ಅಂತ. ಏನಕ್ಕೆ ಲಿಂಗ ಅತ್ತಾರಲಿ ಅಂದರು. ಹಾಂ ಲಿಂಗ ಅನುಕಕ್ಕ ಅದು ನಮಗೆ ಬೇಕು. ಸುಮ್ಮನೆ ನಿನಗೇನು ಕೊಡ್ತಾರೆ? ನೀ ಕ್ಯಾಟ್ ಕಳ್ಳ ಮತ್ತು ಅದರ ದಲಿತ, ನೀ ಹೊಲ್ಯಾರವ, ನಿನಗೇನು ಕೊಡ್ತಾರಲ್ಲೇ ಹೋಗ ಅದು ಬೆದರಿಸಿ ಕಳಿಸ್ಬಿಟ್ಟ. ಬೆದರಿಸಿ ಕಳಿಸಿದ ಹಣ ಮೋತಿ ಸಾಣ ಮಾಡ್ಕೊಂಡು ಮತ್ತು ಅವರೇ ಸೇವಾ ಬರೀ ಮತ್ತು ಬೆದರಿಸಿ ಕಳಿಸಿದ ಮನೆಗೆ ಬಂದ. ಏನಾಯ್ತು ಈ ಅದಕ್ಕೆ ಲಿಂಗ ಅತ್ತಾರತ್ತ ಮತ್ತು ಇವಾಗ ಅಮರೇಗೌಡ ಕಾಕ ಇಲ್ಲಿದ್ದ ಸೇವಾ ಬರೀ ಕಳಿಸಿದ ನನಗೆ. ಮತ್ತು ಅವ್ರು ಹೇಳಿದ್ ಬರೋಬರಿ ಐತಿ. ದೊಡ್ಡ ದೊಡ್ಡವ್ರು ತೊಗೋತಾರ ಅನ್ನಲ್ಲ ದೇವ್ರ ಹತ್ತಾರ ಅದಕ್ಕೆ. ಮತ್ತು ನಮ್ಗೆ ಹೆಂಗೆ ಕೊಡ್ತಾರೆ ಅಂದ್ರೆ ಇವ ಅದೇ ಚಿಂತೆ ಒಳಗಿದ್ದ. ಅಲ್ಲಿಂದ ಏನು ಮಾಡೋದು? ಮತ್ತು ಗುರುಗಳು ಅಂದ್ರೆ ಹೇಳ್ತಾರೆ ಲಿಂಗ ಏನು ಕೇಳಿದ್ದೆಲ್ಲ ಕೊಡ್ತೈತಿ. ಮತ್ತು ಇನ್ನು ಕಳ್ತನ ಎದಕ್ಕೆ ಮಾಡೋದು? ಅವತ್ತಿಂದೇ ಕಳ್ತನ ಮಾಡೋದು ಬಿಟ್ಟ. ಮತ್ತು ಏನು ಮಾಡ್ಬೇಕು? ಇನ್ನು ಗುರುಗಳು ಸೇವಾ ಮಾಡ್ಬೇಕು. ಗುರುಗಳು ಸೇವೆ ಮಾಡೋಕೆ ಹೆಂಗೆ ನಸಗನ್ಯಾಗ 12 ಸುಮಾರು ಎದ್ದಕ್ಕೆ ಹೋಗ್ಯಾರ. ಮಠದ ಅಂಗಳ ಎಲ್ಲ ಹಿಂಗೆಲ್ಲ ಕಸ ಪಸ ಹೊಡೆದು ಅಂಗಳ ನೀರಪ್ಪಾರ ಹೊಡೆದು ಕೂತ. ಅಲ್ಲಿಂದ ನೀರಪ್ಪಾರ ಹೊಡೆದು ಮಾಡಿ ಬರೋಣ ಗುರುಗಳು ಎದ್ದು ನಸಗನೆ ಎದ್ದು ನೋಡ್ತಾರ ಅಂಗಳು ಸ್ವಚ್ಛ ಐತಿ. ಗುರುಗಳು ನಸಗನೆಗೆ ಎದಕ್ಕೆ ಅಂಗಳ ಕಸ ಹೊಡೆಯವರು ಮಾಡೋರು, ಶಿವಮರಿಗಳು ಹೊಡೆಯವರು, ಅಂಗಳು ಸ್ವಚ್ಛ ಐತಿ, ಇದು ಐತಿ. ಅವ್ರದ್ದು ಮತ್ತೊಂದು 9 ಸುಮಾರು ಮತ್ತೆ ಬಂದ. ಯಾಕಲೆ ಮತ್ತೆ ಬಂದು ಎದಕ್ಕೆ ಇಂಥ ಅಮರಕ್ಕಕ್ಕ ಅಣ್ಣ ಇಲ್ಲ ನನಗದು ಬೇಕು. ನಡಿದಿಲ್ಲ ಹಂಗೇನು ನಾವು ಕೊಡೋದಿಲ್ಲ ಅಣ್ಣ. ಇವನ್ನ ಸಾವನು ಏನಂದ ಗಟ್ಟುಮುಟ್ಟು ಆಳೈತಿ ಇವನು ಜರ ದುಡ್ಯಾಕ ಹಚ್ಚಂತಾರೆ ಮಗ. ನಾನು ಬೇಕಾದ್ರೆ ಹಂಗೆ ಕೊಡಕ್ಕೆ ಕೊಡ್ತೈತಿ. ಒಂದರ ಸೇವಾ ಮಾಡು. ಏನು ಮಾಡ್ಲಿಕ್ಕಕ್ಕ? ಒಂದರ ಮಠ ಸೇವಾ ಮಾಡು. ಗುರುಗಳು ಒಲಿಮೆ ಆಯ್ತಾ ಕೊಟ್ಟರು ಕೊಡ್ಬೋದು. ಒಂದರ ಸೇವಾ ಮಾಡು. ಸೇವಾ ಅಂದ್ರೆ ಏನು? ಕಟ್ಟಿಗೆ ತಂದು ಹಾಕಿ. ಅದು ಒಲೆಯಾರ ಕೆಲಸ ಅಂದ್ರೆ ಏನ್ರಿ? ಕಟ್ಟಿಗೆ ಹೊಡಿದು ಹೌದಲ್ರಿ. ಅಲ್ಲಿ ಗಟ್ರ ಸ್ವಚ್ಛ ಮಾಡೋದು, ಅವಾಗೆಲ್ಲ ಏನು ಹಿಂಗೆ ಬರ್ತದೆ ಅಪ್ಪರು ಸ್ವಚ್ಛ ಮಾಡೋದು ಅಂದ್ರೆ ಕೆಳಮಟ್ಟದ ಕೆಲಸ ಮಾಡೋದು ಅವ್ರ ಕೆಲಸ. ಯಾಕೊಲ್ಯಾಕ್ರಿಪ್ಪ ನಾವು ಮಾಡ್ತೀನಿ. ಆ ಎಲ್ಲ ಕೆಲಸಗಳನ್ನು ಮಠದಾಗ ಮಾಡ್ಕೋತ ಹೊಂಟ್ಬಿಟ್ಟ. ಈ ಗುರುಗಳು ಒಂದು ದಿವಸ ನೋಡ್ಕೋತಿರೋರು ಕೆಟ್ಟರೆ ದುಡಿತಾರಲ್ಲಿ. ಅವ್ಗೆ ಏನು ಕೊಡ್ರಿ ಅವಂಗೆ ಒಂದು ಏನಕ್ಕೆ ಕೊಡ್ರಿ, ಕಾಳ ಕಡಿಗೆ ಕೊಡ್ರಿ, ಏನಕ್ಕೆ ಕೊಡ್ರಿ. ಇಲ್ರಿ ಅಪ್ಪ ಅವಾಗ ಏನು ಬೇಡತ್ರಿ, ಅವಾಗ ಲಿಂಗ ಬೇಕತ್ರಿ. ಅವಾಗೇನು ಲಿಂಗ ಕೊಡೋದು, ಅವಾಗೇನು ಲಿಂಗ ಕೊಡೋದು. ಇವ್ರು ಅನ್ಕೋತಿರೋರು ಅಂದ್ರೆ ಲಿಂಗ ಎಲ್ಲರಿಗೂ ಕೊಡಕ್ಕೆ ಕೊಡೋದಿಲ್ಲ. ಅದಕ್ಕೆ ಯೋಗ್ಯದ ನಾವು ಇಲ್ಲೊತ್ತು ನೋಡಿ ಕೊಡ್ಬೇಕಲ್ಲ. ಗುರುಗಳು ಪರೀಕ್ಷೆ ಮಾಡ್ಕೋತಿದ್ರು. ಹಂಗೆ ಇವ ಬರವ ಅಲ್ಲಿ ಗುರುಗಳು ದೂರ ನಮಸ್ಕಾರ ಮಾಡವ, ಇದು ಮಾಡ ಏನು ಬೇಕೋ ಅಂತ ಕೇಳೋಣ. ನಾವು ಲಿಂಗ ಬೇಕ್ರಿ ಏನೋ ಅಣ್ಣ. ಹಿಂಗೆ ಆಗಿ ಗುರುಗಳು ಒಂದು ದಿವಸ ಏನಂದ್ರೆ ಲಿಂಗ ಬೇಕಾ ನಿನಗಂದ್ರೆ ಹ್ಞೂ ರೀ ಅಂದ ಅಣ್ಣ. ಹಿಂಗೆ ಬಾಕ್ಲ ನಿಂತಿದ್ರು. ಈ ಬಾಕ್ಲ ಮುಚ್ಚಲಾರ್ದಂಗೆ ಒಂದು ಕಲ್ಲಿಟ್ಟಿರ್ತಾರಲ್ಲ ಗುಂಡುಗಲ್ಲ, ಬಾಕ್ಲ ಇದು ಮುಚ್ಚಲಾರ್ದಂಗೆ ಇಟ್ಟಿರ್ತಾರಲ್ಲ, ಆ ಗುಂಡುಗಲ್ ತೊಗೊಂಡು ಗುರುಗಳ ಬಗ್ಗೆ ತೊಗೊಂಡು ಬಾಯ್. ಇವರು ಮಹಾರಾಷ್ಟ್ರದವರು ಗೆ ದಿಗಡ್ ಜಾ ಗೆ ದಿಗಡಿ ಜಾ ಅಂದ್ರೆ ತಗೋ ಹೋಗ್ ಅಂದ್ಬಿಟ್ರು. ಇದು ಕಲ್ಲು ತಗೊಂಡು ಹೋಗಂತ ಹೇಳ್ಬಿಡ್ದಂಗ. ಇವ ಕನ್ನಡದ ಮನುಷ್ಯ ಗೆ ದಿಗಡಿ ಜಾ ಹೊಡೆದೆ ಒಂದು ಇದು ಕೊಟ್ರಲ್ಲ ಇದು ಲಿಂಗ ಯಪ್ಪ ಅಂತ ಕೈ ಮಾಡಿದ ಒಗದ್ ಬಿಟ್ರು ಕೈಯಾಗ. ಇದು ಲಿಂಗ, ಇದು ಏನು ಗೆ ದಿಗಡಿ ಜಾ, ಇದು ಮಂತ್ರ ಆಡದ್ಬಿಟ್ಟ ಮಾಂಟ. ಗೆ ದಿಗಡಿ ಜಾ ತನ್ಕೊತ್ ಮನೆಗೆ ಹೋದ. ಮುಖ ಹಳ್ಳಿಬಿಟ್ಟಿತ್ತು. ಏನು ನೋಡ್ ಗುರುಗಳು ಲಿಂಗ ಕೊಟ್ಟಾರು. ಅಯ್ಯೋ ಇಟ್ಟು ಮಾಡ್ದೈತಿ ಅದು ಇಂಥ ದೊಡ್ಡ ಗುಂಡುಗಲ್ಲ ನೋಡ. ಹ್ಞೂ ಅಂದ್ರು. ಇವನು ಮುಖ ಹಳ್ಳಿದ್ ನೋಡಿ ಅಕ್ಕಿ ಖುಷಿ ಆಯ್ತು. ಏನು ನಾನು ಹೊಟ್ಟೆ ಸಂತೋಷ ಆದ್ನಲ್ಲ ಸಾಕಂದು ಇವಾಗ ಕುತ್ಕೊಂಡು ಲಿಂಗ ಪೂಜೆ ನಡೆಸಿಬಿಟ್ಟ. ಯಾಕಂದ್ರೆ ನೋಡಿಬಿಟ್ಟಾನ ಸೂರಪ್ಪರ ಮನ್ಯಾಗ ದೀಕ್ಷೆ ಆಗಿದ್ವು, ಪೂಜೆ ಮಾಡ್ಕೊಳ್ದು, ಪೂಜೆ ಹೆಂಗ್ ಮಾಡೋದು ಎಲ್ಲ ಕೇಳ್ಯಾನ ನೋಡ್ಯಾನ. ಕುತ್ಕೊಂಡು ನಡೆದು ಬಿಡ್ತೀವಿ. ನೀರು ಹಾಕೋದೇನು, ಈ ಬಚ್ಚೆ ಹಚ್ಚೋದೇನು, ನೋಡ್ಕೊತ್ ಕುಂದ್ರದೇನು, ಮಂತ್ರ ಗೆ ದಿಗಡಿ ಜಾ ನಡೆದು ಬಿಡ್ತೀವಿ. ಒಂದು ಸಾಧನೆ ನಡೆದು ಬಿಡ್ತು. 5 ತಿಂಗಳು ಕಳ್ಳತನ ಮಾಡೋದು ಬಿಟ್ಟ. ಈಕಿನೇ ಅಲ್ಲಿ ದಗದ ಹೊಂಟ್ಲು ಮಂದಿ ಅಲ್ಲಿ ದಗದಕ್ಕ ಬಗಸಿ ಹೋಗಿ ಮಾಡ್ಕೊಂಡು ತಂದು ಇದಕ್ಕೆ ಊಟಕ್ಕೆ ಹಾಕಿ ಊಟ ಬೇಕ ನಾವು ಅಲ್ಲ ಹಚ್ಚಿ ಕೊಟ್ಟು ಅಕ್ಕಿ ಒತ್ತಾಯ ಮಾಡಿದ್ರೆ ಒಂದು ರೊಟ್ಟಿ ತಿನ್ನವ. ಇದಕ್ಕಿಲ್ಲ ಅರೇ ಗೆ ದಿಗಡಿ ಜಾ ಸಾಧನೆ ನಡೆಸಿಬಿಟ್ಟಿದ್ದ. ನಡ್ಸೋಣ 5 ತಿಂಗಳ ಹಣ್ಣೆ. ಅಲ್ಲಿಂದ ಓಣ್ಯಾಗೆಲ್ಲ ಪಬ್ಲಿಕ್ ಆಗೋದಲ್ರಿ. ಯಾಕೆ ಪೆದ್ದಣ್ಣ ಹೊರಗೆ ಬರಲ್ಲ? ಮತ್ತು ಅಲ್ಲಿ ಮಂದಿಗೆ ಮಗ್ಳಿಗೆ ಹೊಂಟ ಪೆದ್ದಣ್ಣ ಹೊಟ್ಟು ಹುಡುಗ ಮಾಡಕ್ಕನವ್ರು ರಾತ್ರಿ 9 ಹೋಗವ ಹೊರಗೆ ಹೋಗಲ್ಲ, ಕಳ್ತನ ಮಾಡೋಲ್ಲ. ಎಲ್ಲಿ ನ್ಯಾಯ ಒಂದು 5-6 ತಿಂಗಳಾಯ್ತು ಏನೇ ಮಾಡತ್ತಾನ. ಮಗ್ಳಿಗಿನ ಮನೆಯವ್ರು ಒಬ್ಬಾಕಿ ಬಂದು ಹೆಣ್ಣು ಬಂದು ಕೇಳಿದ್ಲು, ಯಾಕೆ ಇವ ಇಲ್ಲ ಇವ ಹಿಂಗಾಗಿತ್ತು, ಅವ ಏನೋ ಸೂರಪ್ಪರ್ಬರಾಗ ಏನು ಭಿಕ್ಷೆ ನೋಡ್ಯಾನಂತ ಅದಕ್ಕೆ ಹಿಂಗೆ ಆ ಗುರುಗಳ ಸೇವೆ ಮಾಡೋ ಏನೋ ಒಂದು ಕಲ್ಲು ಕೊಟ್ಟಾರ, ಅದು ಲಿಂಗತ್ತಿದ್ದು ಏನೋ ಗೇದಿಗಡಿ ಹಚ್ಚಿ ಆತ್ಮ ಅಂತ ಹೇಳ್ಯಾರ. ಅದು ಹೇಳ್ಕೊತ ಕೂತಾನ. ಆಮೇಲೆ ಹೆಚ್ಚಾಗಿ ದೈವಿ ಭಕ್ತರು ಹೊಟ್ಟೆ ಹಿಂಗೆ ಏನೋ ಸಾಧನೆ ಮಾಡಕ್ತಾನ ಒಂದು ಏನೋ ಶಕ್ತಿ ಬಂದಿರ್ತಕ್ಕಂಥದ್ದು. ಆಕೆನೂ ಬಂದು ನಮಸ್ಕಾರ ಮಾಡಿದ್ವಿ. ಅದೇ ಹಿರಿಯ ಮನುಷ್ಯ ಇದ್ಲು ಬಂದು ನಮಸ್ಕಾರ ಮಾಡಿ, ಯಪ್ಪ ಪೆದ್ದಣ್ಣಂದ ಯವ ಹೇಳ ಅಂದ. ಇಲ್ಲ ಯಪ್ಪ ಹಿಂಗೆಲ್ಲ ಲಿಂಗ ಪೂಜೆ ಮಾಡ್ಕೊಳ್ತಿ ಭಾಳ ಚಲೋ ಆಯ್ತಪ್ಪ. ಹೆಂಗೆ ಹಿಂಗೆ ಮಾಡ್ಕೋಬೇಕವ್ವ, ಹಿಂಗೆ ಮಾಡ್ಬೇಕು, ಈ ಮಂತ್ರ ಅನ್ಬೇಕು, ಎಲ್ಲ ಚಲೋ ಐತೆ ತಿಳಿಸಿದೆ, ಭಾಳ ಚಲೋ ಆಯ್ತಪ್ಪ. ಯವ್ವ ನೀ ಯಾಕ ಹೆಂಗದಿ ಅಂದ. ಯಪ್ಪ ಎಲ್ಲ ಇದು ಅದೇನಪ್ಪ. ಆದ್ರೆ ಮಗಳು ಒಂದು ಜಗಳ ತೆಗೆದು ಬಂದು ಕೊಟ್ಟುಬಿಟ್ಟಾಳ. 2 ವರ್ಷ ಆಯ್ತು. ನಮ್ಮ ತಮಗೆ ಕೊಟ್ಟಿನಿ ಕಡ್ಸು. ನನ್ನ ಹಾಟೆ ಭಾಳ ಜೀವತ್ತಿಂದ ನನ್ನ ಮಗಳು ಆಗ್ಯಾನ. ಈಗ ಅವ ಕರ್ಕೊಂಡು ಹೋಗಲ್ಲ. ಈಕಿ ಮಾವು ಬೇಕಂತ ಆಗ್ಯಾಳ. ಈಕಿ ಅಲ್ಲಿ ಹೋಗೋಳಾಗ
ಒಟ್ಟೆ 2 ವರ್ಷ ಆಯ್ತು ತಮ್ಮ ಈಕಿ ಇಲ್ಲಿ ಅದಳ ಅವ ಅಲ್ಲಿ ಅದನ್ನ ಕರ್ಕೊಂಡು ಹೋಗೋದಾಗ್ಯಾರ. ಇವ ಊರ್ಲಿಂಗ್ ಪೆದ್ದಿಗಳು ಇರೋದು ಪೆದ್ದಾಣ ಏನದ ಯಾಕೆ ಚಿಂತೆ ಮಾಡ್ತಿ, ಹೊಟ್ಟೆ ಸಂಜಿನ್ಯಾಗ ನಿಮ್ಮ ಮಳೆ ಬರ್ತಾನ, ನಿಮ್ಮ ತಮ್ಮ ಬರ್ತಾನ, ಅವ್ನು ಬಿಡಬೇಡ್ಯಾಕ, ಅವ್ನ ಜೋಡಿ ಮಗಳು ಕಳಿಸ್ಬಿಡ್ಯಾಕ. ಎಲ್ಲಿ ಬರ್ತಾನ ಯಪ್ಪ, ಊರ್ ಗೌಡ್ರು ಪೌಡ್ರು ಎಲ್ಲ ಹೋಗಿ ಬಂದ್ರು, ಹಾಗೆ ನ್ಯಾಯ ಆಗೈತಿ ಏನಾಗೈತಿ ಬಂದಿಲ್ಲ, ಇಲ್ಲಿ ಯಾಕ ಬರ್ತಾನಕ್ಕ ಕಳಿಸೋದು. ಇವನ ಸುಮ್ಮ ಅಂದ್ಬಿಟ್ಟ ಒಂದು ಮಾತು. ಅವ್ನ ಆಯ್ತಪ್ಪ ಏನು ಹಾಕಿರ್ಲಕ್ಕ ಮಧ್ಯಾಹ್ನದಾಗಿತ್ತು. ಅವ್ನು ಮನೆಗೆ ಹೋಗ್ಲು ಅವ್ನು 4 ಸುಮಾರು ಬಂದಲ್ಲ. ಹೇಗ ತಮ್ಮ ಬಂದ ಟಾಯ್ಲ್ ಹೇಗೆ ಹಾಕೊಂಡು ನೋಡಿದ್ಲು. ತಮ್ಮ ನನವಲ್ಲ ಯಪ್ಪ ಬಾರ ಅಲ್ಲ. ಬಂದಿನಿ. ಕುಂದ್ರು. ನಾವು ಕುಂದ್ರಾಕ್ ಬಂದಿಲ್ಲ. ಕೈಕಾಲ್ ಮುಖ ತಗೋ. ನಾವು ಕೈಕಾಲ್ ಮುಖ ತಗೊಳಕ್ ಚಾ ಕುಡಿಯಾಕ ಬಂದಿಲ್ಲ. ಮತ್ತೆ ಅದಕ್ಕೆ ಬಂದಿ ನಾನು ಹೆಂಡತಿ ನಾನು ದುಡಿ ಕಳ್ಸಮ್ಮ. ಗಾಬರಿ ಆಗ್ಬಿಟ್ಟಿಗೆ. ಯಾರು ಹೇಳಿದ್ರು ಕಳ್ಸಂದಿಲ್ಲ. ನಾನು ಹೆಂಡತಿ ಬೇಡ ತಂದ ಅಂದು. ಯಪ್ಪ ನಿನ್ನ ಹೆಂಡತಿ ನಿನ್ನ ಜೋಡಿ ಕಳ್ಸಾಕ ನಂದೇನು ತಕ್ರಾರ ಐತಿ ಅಪ್ಪ. ಕರ್ಕೊಂಡು ಹೋಗಿ ಯಾರು ಬೇಡತ್ತಾರ ಮತ್ತೆ ಹಂಗೆ ಹೆಂಗೆ ಕರ್ಕೊಂಡು ಹೋಗ್ತಿ ತಮ್ಮ. ಆಕಿನ ಒಂದ್ ಜನ ತಯಾರಾಗೈತಿ, ಇದು ಮಾಡ್ಬೇಕು. ಒಂದ್ ಜನ ಕೈಕಾಲ್ ಮುಖ ತಕೊಂಡೇಗಪ್ಪ ಕರ್ಕೊಂಡು ಹೋಗ್ತೀನಿ. ಮತ್ತೆ ಅಕ್ಕ ಕರ್ಕೊಂಡು ಕಳ್ಸು ಮತ್ತೆ ತಿಳ್ಕೊಂಡು ಅವ್ ಬಂದಾರ ಕರ್ಕೊಂಡು ಹೋಗದ ಯಾಕೆ ಲೆಕ್ಕ. ಮತ್ತೆ ಇವನು ಕೈಕಾಲ್ ಮುಖ ತಕೊಂಡ ಇದು ಮಾಡಿದ್ದು. ಒಂದ್ ಚಾ ಮಾಡಿ ಕೊಟ್ಲು ಕುಡ್ದ. ಆಕಿ ಹೇಳಿದ್ಲು. ಆಕಿನೂ ಯಾವಾಗ ಹೊಕ್ಕಿನ ಯಾವ ಅಂದು. ಈಗ ಎಷ್ಟು ಚಲೋ ಆಯ್ತು ಅಂದು. ಮಗಳು ಒಪ್ಕೊಂಡು ತಮ್ಮ ಒಪ್ಕೊಂಡು ಅಲ್ಲಿಂದ ಇಬ್ಬರಿಗೆ ಹೇಳಿದ್ಲು. ಯಪ್ಪ ಹೋಗಾಕತ್ತೀರಿ ಹಂಗೆ ಹೊಕ್ಕಿರಿ, ನಿಮ್ಮದು 10 ಕಿಲೋಮೀಟರ್ ಊರಿಲ್ಲಿಂದ ಜರ ಊಟ ಮಾಡ್ಕೊಂಡು ಹೋಗ್ರಿಪ್ಪ, ಒಂದಿಟ್ಟೆ ಬೇಳೆ ಹಾಕ್ತೀನಿ ಅಂದು. ಯಾಕೆ ಲೆಕ್ಕ ಈಕಿನೂ ಒಪ್ಕೊಂಡು ಅವ್ರು ಅಂದ್ರೆ ಬೇಳೆ ಹಾಕಿದ್ರು, ಅಡಿಗೆ ಮಾಡಿದ್ರು, ಊಟ ಮಾಡಿದ್ರು. ಆಕೆ ಅಂದು ಟೈಮ್ ತಮ್ಮ 6 ಆಯ್ತು ಟೈಮ್ ಹೆಂಗೆ ಹೊಕ್ಕಿರಿ, ಇಬ್ಬರು ಕೂಡ ಆರಾಮ್ ಇರ್ರಿ, ಮುಂಜಾನೆ ಎದ್ದಪ್ಪ ಹೋಗ್ಬಿಡ್ರಿ ಅಂದು. ಮುಂಜಾನೆ ಎದ್ದು ಅಲ್ಲಿ ರಾತ್ರಿ ಆರಾಮಿದ್ರು. ಮುಂಜಾನೆ ಜಳಕ ಮಾಡಿ ಇಬ್ರು ಎರಿಬೇದು ಮಾಡಿ ಕಳಿಸ್ಬಿಟ್ಟು ಕಳಸಾಣ ಸೀದಾ ಓಡಿ ಬಂದ್ ನೋಡಿ ಪೆದ್ದಾಣ ಮನಿ. ಯಪ್ಪ ಪೆದ್ದಾಣ ಏನ್ ಮಾತು ಹೇಳಿದೆ ಯಪ್ಪ, ನೀ ಹೇಳ್ದಂಗೆ ಕರಿನೇ ಆಯ್ತು ಅಂದು. ಆಕೆ ಆಟಂದು ಬಂದು ಅಲ್ಲಿ ನಮಸ್ಕಾರ ಮಾಡಿ ಬಂದು ಚಲೋ ಮಾಡ್ಬಿಟ್ಟು ನೋಡಿ. ಅಮ್ರಗೌಡ್ರ ಗೊತ್ತೈತೆ ನೀವು ಆ ಪೆದ್ದಾಣ ಅದನ್ನ ಏನ್ ಹೇಳಿದ ಕರಿನ ಪೂಜೆ ಮಾಡ್ಕೊತಾವ ಏನ್ ಅಂತಿದ್ದು ಕರಿನ ಗೊತ್ತೈತೆ ನೀವು. ಇವ್ರು ಎಲ್ಲ ಕಡೆ ಪಬ್ಲಿಕ್ ಆಗ್ಬಿಡ್ತೀರಿ. ಇದು ಪಬ್ಲಿಕ್ ಆಗ್ಬಿಟ್ಟು ಮತ್ತೆ ಯಾರಿಗೆ ತ್ರಾಸ ಇಲ್ಲ ಹೇಳಿ. ನಮ್ಮ ಮಸ್ತಾನ್ ಸಾಹೇಬ್ರಿಗೆ ತ್ರಾಸ ಇಲ್ಲ ನೋಡ್ರಿ. ದೊಡ್ಡದಾಗ ಕಟ ಬಿಟ್ಟು ಅವ್ರು ಕೂತಾರ ಹೋಗೇ ಬಿಡ್ತಾರ. ಯಾಕ ಸಾವಿರ ತ್ರಾಸ ತುಂಬಿ ತುಳುಕಾಕತ್ತ ಎಲ್ಲಾರು ಇದ್ದಾಗ. ಒಬ್ರೊಬ್ರು ಬರೋ ಯಪ್ಪ ಪೆದ್ದಣ್ಣ ಬರ್ರಿ ಏನ್ ಎಲ್ಲಾರ್ದು ಒಂದು ಸಮಸ್ಯೆಗಳು. ಅವನ ಚಲೋ ಆಕೈತೆ ಹೋರ ಹೊಟ್ಟೆ ಚಲೋ ಹಾಕೋದು ಕಲ್ತು ಬಿಟ್ಟಿದ ಚಲೋ ಹಾಕೋದು ಹೋಗೋಣ. ಇವ ಚಲೋ ಹಾಕೋದು ಅನ್ನೋದು ಅಟ್ಟೆ ತರ ಮುಗಿಲಾರ ಎಲ್ಲ ಸಮಸ್ಯೆಗಳು ಬಗೆಹರ್ಕೋತ್ ಹೊಂಟ್ಬಿಟ್ರಿ. ಪಬ್ಲಿಕ್ ಆಗಿಬಿಡ್ತು. ಪಬ್ಲಿಕ್ ಆಗಿ ದೊಡ್ಡ ಮಂದಿ ಬರೋದು ಹೋಗೋದು ಎಲ್ಲ ನಡೆದ್ಬಿಡ್ತು. ಇದು ಈ ಗುರುಗಳಿಗೆ ಗೊತ್ತಾಯ್ತು. ಅದು ಹುಳ ಹೋಗಿರೋ ಭಯಾಗ ಅದು ಅವ್ರ ಗುರುಗಳ ತಕ ಹೋಗ್ಬಿಡ್ತೀರಿ ಸುದ್ದಿ. ಗುರುಗಳ ತಕ ಹೋಗೋಣ ಏನ್ ಮತ್ತ ಹಿಂಗ ನೀವ ದೀಕ್ಷಾ ಮಾಡಿರತ್ತಲ್ರಿ ನೀವೇ ದೀಕ್ಷಾ ಮಾಡಿರತ್ತಲ್ರಿ ಯಾಕಂದ ಅವ್ರ ಗಾಬರಿ ಆದ್ರು. ಹೌದು ಅವತ್ತ ನಾನು ಇದು ಮಾಡೀನಿ. ನೀವೇ ದೀಕ್ಷಾ ಮಾಡಿರ್ತಾನ ಅವ್ರ ಗುರುಗಳು ಗಾಬರಿ ಆಯ್ತು. ಅವ್ರಿಗೆ ಗುರುಗಳಿಗೆ ಗಾಬರಿ ಆಯ್ತು. ಏನಪ್ಪ ಬಾಕಲಿಗೆ ಹಚ್ಚು ಕಲ್ಲು ಕೊಟ್ಟು ಕಳ್ಸಿನಿ, ಅದನ್ನವ ಆ ಕಲ್ಲನ್ನ ಲಿಂಗತೆ ತಿಳ್ಕೊಂಡು ನಿಷ್ಠೆಯಿಂದ ಇದು ಮಾಡಾಕ. ಇವ್ರಿಗೆ ಎಲ್ಲಾ ಲಿಂಗ ಕಟ್ಟಿನಿ. ಇವು ಓಸು ಏನ್ ತಿಳ್ಕೊಂಡವು ಆ ಲಿಂಗವ ಕಲ್ಲ ತಿಳ್ಕೊಂಡ್ ಕೂತಾವು. ಏನಪ್ಪ ಪೆದ್ದಣ್ಣ ಎಂತ ಸಾಧನೆ ಮಾಡಿದ. ಗುರುಗಳಿಗೆ ಬಹಳ ಸಂತೋಷ ಆಯ್ತು. ಗುರುಗಳು ಕಳಿಸಿದ್ರು. ಕರ್ಕೊಂಬರ್ರಿ ಅವ್ನು ಪೆದ್ದಣ್ಣನಂದು. ಇವ್ ಬಂದ್ ಹೇಳಿದ್ರು ಪೆದ್ದಣ್ಣ ನಿಮ್ ಗುರುಗಳು ಕರೆ. ಯಪ್ಪ ನಮ್ಮ ಗುರುಗಳು ಕರೆ ಹಾಕ್ತಾರ ಓಡ್ಕೋತ್ ಹೋಗ ಹಂಗೆ ಕೈಯಾಗ ಲಿಂಗಿಟ್ಟು ಟಾಯ್ಲೆಟ್ ತಗೊಂಡು ಕೊಳ್ಳ ಕಟ್ಕೊಂಡು ಓಡಿದ ಹೋಗಿ ಗುರುಗಳೇ ಸಾಷ್ಟಾಗ ಹಾಕಿದ. ಬುದ್ಧಿ ಬಂದಿನ್ರಿ ಅಪ್ಪ. ಏನು ಪೆದ್ದಣ್ಣ ಭಾಳ ಸಾಧನೆ ಮಾಡಿಪ್ಪ, ಭಾಳ ಚಲೋ ಆಯ್ತು, ಭಾಳ ಖುಷಿ ಆಯ್ತು. ಗುರುಗಳು ಇದು ಮಾಡಿದ್ರು. ಆಯ್ತಪ್ಪ ನೀನು ಇಲ್ಲೇ ನಮ್ ಜೋಡಿದೆ, ಇಲ್ಲೇ ಮಠ ಶಿವ ಮಾಡ್ಕೋತ ಇದು ಮಾಡ್ಕೊತ ಮಠಕ್ಕೆ ಬರೋದು ಮಾಡ್ಕೊತ ಹೋಗು ಅಂದ್ರು. ಹ್ಞೂನ್ರಿ ಅಂದ. ಅರ್ಧಿ ಮತ್ತೆ ಪಬ್ಲಿಕ್ ಆಗ್ಬಿಟ್ಟಿತ್ತಲ್ಲ ಇವ ಏನು ಹೇಳಿದ್ ಕರೆ ಆಕೈತೆ ನಾನು. ಆದ್ರೆ ಅದೇ ಸಮಯದಾಗ ಏನಾಗಿತ್ತಂದ್ರ ಆ ನಂದವಾಡಿಗೆ ಭಾಗ ಏನು ಹುನಗುಂದ ಭಾಗ ಐತಲ್ಲ ಅಲ್ಲೆಲ್ಲ ಬರ ಬಿದ್ದೈತಿ. ಬರ ಬಿದ್ದಾಗ ಜನರಿಗೆ ಎಲ್ಲರಿಗೆ ಆಹಾರ ಹಾಕ್ಬೇಕಲ್ಲ. ಅರಮನೆ ಒಳಗ ಆಹಾರ ಧಾನ್ಯಗಳು ಇರ್ತಾವ, ಅದನ್ನೆಲ್ಲ ಹಂಚ್ಬೇಕಲ್ಲ. ಹೆಂಗ್ ಹಂಚೋದು ಹಂಗೆ ಹಂಚೋದು. ಅವ್ರ ಏನ್ ಮಾಡ್ತಾರ, ರಾಜರು ಏನ್ ಮಾಡ್ತಾರ, ನಂದ ರಾಜರು ಒಂದು ಕೆರಿ ತೋಡ್ಸೋದು. ಆ ಕೆರಿ ಇವತ್ತಿನ ತಕ ಐತ್ರಿ. ಕೆರಿ ತೋಡ್ಸೋನಂತೆ ಒಂದು ಕೆರಿ ತೋಡಿಸ್ತಾರ. ಎಲ್ಲಾರ್ಗಿ ಬಂದ್ ಕೆಲಸ ಮಾಡುದು. ಇಷ್ಟು ಹೆಣ್ಮಕ್ಳಿಗೆ ಇಷ್ಟು ಕಾಳ, ಗಂಡ್ಮಕ್ಳಿಗೆ ಇಷ್ಟು ಕಾಳ ಹಿಂಗ್ ಕೊಡ್ತಿರ್ತಾರ. ಆ ಕೆರಿ ತಗೊಂಡು ಕೆಲಸ 5-6 ತಿಂಗಳು ನಡೆದು ಬಿಟ್ಟಿರ್ತಾರ. ಆ ಊರನ್ನವ್ರು ಸುತ್ತಮುತ್ತ ಊರನ್ನವ್ರು ಬಂದು ಕೆರಿ ತೋಡ್ತಿರ್ತಾರ. ಅದು ಏನು 20-30 ಫೂಟ್ ಗಟ್ಟೆ ತೆಗ್ಗ ಆದ್ರೂ ಸತ್ ಒಂದ್ ಹನಿ ನೀರು ಬಂದಿರ್ಲಿ ಕೆರೆ. ನೋಡ ಎಲ್ಲಾರು ವಿಚಾರ ಮಾಡ್ತಾರೆ ಹೆಂಗ್ ಮಾಡುದು ನೋಡಿದೆ. ಒಬ್ರ ಪೆದ್ದಾಳು ಭಾಳ ಶಾಡ್ಯಾವ ಏನ್ ಹೇಳ್ದ ಕರೆ ಹಾಕೈತ್ರಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ. ಆ ಕೆರೆ ತೆಗ್ಸೋ ಕಾರ್ಕೊಂಡ್ ಇರ್ತಾರಲ್ರಿ ಅವ್ರಿಗೆಲ್ಲ ಮಂತ್ರಿಗಳು ಹೇಳ್ಬಿಡ್ತಾರ. ಮಂತ್ರಿ ಆತಾನ ಅದೇನ್ ದೊಡ್ಡ ಕೆಲಸ ಬೇಡಿ ಹೋಗ್ರಂಗಾರ ಪೆದ್ದಾಳ ಮನಿ. ಇವರು ದಲಿತ ಕೆರೆ ಮನಿ
ಬಂದ್ರಪ್ಪ ಮಿನಿಸ್ಟ್ರ್ ಎಲ್ಲಾರು ಬಂದ್ರು ನೋಡಿ ಎಲ್ಲಾರು ಬರ್ರಿ ಕುಂದ್ರಿಪ್ಪ ಬಂದಾರ ಮತ್ತ ಗುರುಗಳ ಮಠ ಅಂದ್ರೆ ದಾಸೋಗ ಅಂಬಲಿ ನೀರೆಲ್ಲ ಕೊಟ್ರಿ ಅದಕ್ಕೆ ಇಲ್ಲ ನಾವ್ ಹಿಂಗ್ ಕೆರಿ ತೋಡ್ಸಾಕತ್ತೀವ್ರಿಪ್ಪ ಇಷ್ಟು ದಿವಸ ಆಯ್ತು 3 ತಿಂಗಳಾಯ್ತು ಮಳಿ ಇಲ್ಲ ಇದು ಇಲ್ಲ ನೀರ್ ಬರೋದು ಅದೇನ್ ದೊಡ್ಡ ಕೆಲಸ ನಮ್ಮ ಊರ್ಲಿಂಗ ದೇವ್ರ ಅಂದ್ರ ಮಹಾ ದೊಡ್ಡ ಗುರುಗಳು ಅದಾರ ಅವ್ರ ಅಲ್ಲಿ ಕೆರೆ ಕರ್ಕೊಂಡು ಅವ್ರ ಕುಂದ್ರಿಸಿ ಪಾದಪೂಜೆ ಮಾಡ್ಕೊಂಡ್ಬಿಡ್ರಿ ನೀರ್ ಬಂದ್ಬಿಡ್ತಾವು ಅವ್ರು ಗೊತ್ತಾಗ ನೋಡ ಅಟ್ಟೆ ತಡ ಯಾಕೆ ಲೆಕ್ಕಂದು ಉರ್ಲಿಂಗ ದೇವ್ರ ಅಂತ ಬುದ್ಧಿ ನೀವು ಹಿಂಗೆ ಬರ್ಬೇಕ್ರಿ ಇಲ್ಲ ಪಾದಪೂಜೆ ಎದಕ್ಕೆ ನಾ ಯಾಕೆ ಒಂದು ಪಾದಪೂಜೆ ಮಾಡ್ಕೊಳ್ಳಿ ಅಂದ್ರೆ ಇಲ್ರಿ ನೀವು ಪಾದಪೂಜೆ ಮಾಡ್ಕೊಂಡ್ಬಿಟ್ರೆ ಕೆರೆ ನೀರು ಬರ್ತಾವತ್ತವ್ರೆ ಉರ್ಲಿಂಗ ದೇವ್ರ ನೀರಾಗಿ ಇಳ್ದಂಗ ತಣ್ಣಗಾಗ್ಬಿಟ್ರು ಇದು ಎಲ್ಲಿ ತಂದು ಯಾರು ಹೇಳಿದ್ರು ಪೆದ್ದಣ್ಣ ಹೇಳಿದ್ರು ತೂ ಹುಚ್ಚು ಪೆದ್ದಣ್ಣ ಅಂದ್ರು ಅವ್ರು ಅಲ್ಲಿ ಹೋಗಿ ಪಾದಪೂಜೆ ಮಾಡ್ಕೊಂಡು ನೀರು ಬರ್ಲಿಕ್ಕಂದ್ರ ಏನ್ ಗತಿ ಆ ಪೆದ್ದಣ್ಣ ಕರ್ಕೊಂಬರ್ರಿ ಮೊದಲು ಅಂದ್ರು ಏನ್ ಹೇಳಿದ್ರೆ ಪೆದ್ದಣ್ಣ ಇದೆ ನಂದು ಬುದ್ಧಿ ತಮ್ಮ ಪಾದ ತೆಳಗಲ್ಲ ಪರಮಾತ್ಮ ಇರ್ತಾನ ಪರಮಾತ್ಮ ಎಲ್ಲಿ ಇರ್ತಾನ ನೀರ್ ಇರ್ತೈತಿ ನಿಮ್ ಪಾದ ತೆಳಗ್ ಪರಮಾತ್ಮ ಅನ್ರಿ ಬುದ್ಧಿ ಅಂದ್ರು ತೂ ಸತ್ ಹೊಡೆದಿಲ್ಲ ಅಂದ್ರು ಗುರುಗಳು ಆಯ್ತೆಲ್ಲ ಮತ್ತು ರಾಜರು ಎಲ್ಲ ವೈಭವದಿಂದ ಹಿಂಗ ಬ್ಯಾಂಡ್ ಬಗ್ಗೆ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಹೋದ್ರಿಪ್ಪ ಪೆದ್ದ ನೀನ್ ಜೋಡಿ ಬಾ ಅಂದ್ರು ನಡ್ರಿ ಅಂತ ಹೋದ್ರು ಹೋಗಿ ಕೆರೆ ಬರ್ ಕುಂದಿರ್ಸಿ ಎರಡು ಕುಂದಿರ್ಸೋಣ ಕುರ್ಚಿ ಹಾಕಿರ್ಲಿ ಒಂದು ಕುರ್ಚಿ ಹಾಕಿರು ಒಂದು ಸಣ್ಣ ಒಂದು ಕಲ್ಲಿತ್ತು ಕಲ್ಲಿನ ಮೇಲೆ ಗುರುಗಳು ಪಾದ ಇಡ್ರಿ ಅದು ಮಾಡ್ಕೋರಿ ಪೂಜೆ ಅಂದ್ರು ಗೇದಿಗಡಿಜ ಇವ ಮಂತ್ರ ಹೇಳಕತ್ತ ಗುರುಗಳಂದ್ರು ಪೆದ್ಯ ಏನಾರ ಯಾಕೆ ಅನ್ನಕ ಹೊಟ್ಟೆ ಕಣ್ಣು ತೆಗೆದು ಬೇಡ ಏನೋ ಮಾಡೋದು ಸುಮ್ಮನೆ ಕೈ ಮುಖ ಕೂತ್ಬಿಟ್ಟು ಲಿಂಗಯ್ಯ ಹೆಂಗ್ ಮಾಡ್ತೀವಿ ಮಾಡಪ್ಪ ಇವ್ರು ಕೂತ್ರು ಶಿವಮರಿ ಎಲ್ಲ ಪೂಜೆ ಮಾಡವ ಇವ್ರು ಗೇದಗಡಿಜ ಮಂತ್ರ ಹೇಳೋದು ಎಲ್ಲ ಮುಗಿತು ಪೂಜೆ ಆಯ್ತಪ್ಪ ಎಲ್ಲ ಆಯ್ತು ಮತ್ತೆ ನೀರ್ ಅಂದ್ರು ಗುರುಗಳ ಪಾದ ತೆಳ ನೀರು ಏನಿಲ್ಲ ಅವ್ರ ಗುರುಗಳ ಎಣ್ಣೆ ಅಕ್ಕಲ್ ತಂದ್ಬಿಟ್ಟು ನೀರು ಬರ್ತಾವ ಅಂದ್ಬಿಟ್ಟು ಗುರುಗಳು ಅಂದ್ರು ಕಲಾಸೆ ಮಾಡಿಬಿಟ್ಟ ಯಾಕೆ ಮತ್ತು ಪೆದ್ದಣ್ಣ ಹೆಸರೇ ಪ್ರಸಿದ್ಧ ಆಗಿತ್ತು ಆಯ್ತ್ರಿ ಪರಬುದ್ಧಿ ಕುಸಾರಿಸಿದ್ರು ಒಂದು ಹಾರಿ ತಗೊಂಡ ಆ ಕಲ್ಲು ಹಿಂಗೆ ಎಪ್ಸೋದು ಪುರ್ಸದೆ ಬುದು ನೀರು ಬರಕತ್ತು ಎಲ್ಲರಿಗೂ ಸಂತೋಷ ಗುರುಗಳ ಕಣ್ಣ ಇಲ್ಲಿ ಭೂಮಿಯ ನೀರು ಬರ್ತಾವ ಗುರುಗಳ ಕಣ್ಣ ನೀರು ಬರಕತ್ತು ಏನಪ್ಪಾ ಸಿದ್ಧಿ ಮಾಡ್ಕೊಂಡಾನ ಜನ ಎಲ್ಲಾರು ಸಂತೋಷದ ಕಣ್ಣೀರು ಎಲ್ಲಾರು ಇದ್ರ ಬಹಳ ಎಲ್ಲ ಪೆದ್ದಣ್ಣನಿಗೆ ಜಯವಾಗಲಿ ಉರ್ಲಿಂಗ ದೇವರಿಗೆ ಜಯವಾಗಲಿ ಎಲ್ಲಾರು ಹೇಳೋದು ಆಯ್ತು ಹಂಗೆ ಪೆದ್ದಣ್ಣ ನಮ್ ಜೋಡಿ ಮಠಕ್ಕೆ ಬಂದಿನ ಇಲ್ಲಪ್ಪ ನೀನು ನಮ್ಮ ಜೋಡಿನೇ ಇರು ಅವಾಗ ಅವಾಗ ಏನು ಲಿಂಗ ದೀಕ್ಷೆ ಮತ್ತೆ ಇದು ಮಾಡಿ ಒಂದು ಸಣ್ಣ ಲಿಂಗ ಕೊಟ್ಟು ಅದೇನು ಪದ್ಧತಿ ಪ್ರಕಾರ ಎಲ್ಲ ಮಾಡಿ ಅಲ್ಲಿಂದ ಏನಂದ್ರು ನೀ ಇಲ್ಲೇ ನಮ್ಮ ಮಠದ ಸೇವೆ ಮಾಡ್ಕೋತೀರಿಪ್ಪ ಯಾರು ಬೇಡತ್ತಾರ್ರಿ ಮಠದ ಸೇವೆ ಮಾಡ್ಕೋತಿದ್ದ ಅವಾಗ ಏನ್ ಮಾಡಿದ್ರು ಗುರುಗಳು ವಯಸ್ಸಾಗಿತ್ತು ಇನ್ನ ನಂದವಾಡಿಗೆ ಬರಾಗ ಏನಾಗಿತ್ತು ರೀ ವಯಸ್ಸು ಭಾಳ ಆಗಿತ್ತು ಅಲ್ಲಿಂದ ಅವರೆಲ್ಲ ವಿಚಾರ ಮಾಡಿದ್ರು ಮತ್ತೆ ಎಲ್ಲಾರು ನಿಂಗೆ ಭಕ್ತರು ಕರೆಸಿದ್ರು ಇಲ್ರಿಪ್ಪ ನಂದರೇ ವಯಸ್ಸು ಭಾಳ ಆಯ್ತು ಮತ್ತು ನಾ ಯಾವಾಗ ಲಿಂಗೈಕ್ಯ ಎಕ್ಕಿನೋ ಏನು ಬೇಕು ಮತ್ತು ಇದೊಂದು ದೊಡ್ಡ ಮಠ ರಾಜರು ಮಾಡ್ಯಾರ ಮತ್ತು ಇದಕ್ಕೊಂದು ಉತ್ತರಾಧಿಕಾರಿ ಮಾಡಬೇಕು ಮತ್ತು ಯಾರು ಮಾಡೋಣ್ರಿಪ್ಪ ಯಾರು ಮಾಡೋದು ಎಲ್ಲರೂ ನಿಂಗೆ ಕೇಳಿದ್ರು ಬುದ್ಧಿ ನಮಗೇನು ಗೊತ್ತಾಕೈತ್ರಿಪ್ಪ ನೀವು ಯಾರು ಮಾಡ್ರಿಪ್ಪ ನೀವು ಯಾರು ಮಾಡ್ತೀರಿ ಅವ್ರನ್ನೇ ನೀವು ತಿಳ್ಕೊಂಡು ನಾವು ಪಾಲಿಸ್ಕೊಂಡು ಹೋಗ್ತೀವ್ರಿ ನೋಡ್ರಿಪ್ಪ ನಾ ಹೇಳಿದವ್ರು ನೀವು ಒಪ್ಕೋತೀರಿಪ್ಪ ಅಂತಂದ್ರು ಮತ್ತು ಈ ಪೆದ್ದಾಡನೇ ಮಾಡಿಬಿಡ್ರಿಪ್ಪ ಅಂದ್ರು ನೋಡ್ರಿ ಅವ್ರು ದಲಿತ ಛಲವಾದಿಯವರು ಹೌದು ಅವ್ರು ಮಾಡೋದು ಎಲ್ಲರೂ ಚಪ್ಪಾಳೆ ಹೊಡೆದು ಕೊಟ್ರು ಅದು 12ನೇ ಶತಮಾನದಾಗ ಇವತ್ತಿನ ಕಾಲದಾಗ ಸಹಿತ ನಾವು ಒಪ್ಕೊಳಕ್ ತಯಾರಿಲ್ಲ ವಿಚಾರ ಮಾಡ್ತೇವ್ರು ಇವ್ರು ಮಮತಾನ್ ಸಾಹೇಬ್ರು ಇವ್ರು ಮುಸಲ್ರು ಹೆಂಗ್ ಗುರುಗಳಾಕ್ಕಾರ ಇವ್ರ ಹೆಂಗ್ ಗುರುಗಳಾಕ್ಕಾರ ಅವ್ರ ಹೆಂಗ್ ಗುರುಗಳಾಕ್ಕಾರ ಅಂತಲ್ಲಾಕತ್ತೀವಿ ಆ ಕಾಲದಾಗ ಎಲ್ಲರೂ ಒಪ್ಕೊಂಡ ಮ್ಯಾಲ ಅವ್ರಿಗೆ ಅಧಿಕೃತವಾಗಿ ದೀಕ್ಷೆ ಮಾಡಿ ಅವಾಗ ಏನ್ ಹೇಳಿದ್ರು ಇವತ್ತು ನಿನ್ನ ಹೆಸರು ಪೆದ್ದಣ್ಣಲ್ಲಪ್ಪ ನಿನ್ನ ಹೆಸರು ಉರಿಲಿಂಗ ಪೆದ್ದಿ ಶರಣ ಉರಿಲಿಂಗ ಪೆದ್ದಿ ಅಂತೇಳಿ ಗುರುಗಳ ನಾಮಕರಣ ಮಾಡ್ತಾರೆ ಅವತ್ತಿಂದ ಉರಿಲಿಂಗ ಪೆದ್ದಿಗಳು ಆದ್ಮೇಲೆ ಅಲ್ಲಿಂದ ಗುರುಗಳು ಮತ್ತೆ ಬುದ್ಧಿ ಏನ್ ಮಾಡ್ಲಿ ಅಣ್ಣ ಏನಿಲ್ಲಪ್ಪ ಇನ್ನು ಅಭ್ಯಾಸ ಮಾಡೋಣ ಯಾಕಂದ್ರೆ ಜ್ಞಾನವೇ ಜಗತ್ತೇ ದೊಡ್ಡದು ಅದಕ್ಕೆ ನೀನು ಅಭ್ಯಾಸ ಮಾಡಪ್ಪ ಅವತ್ತಿನಿಂದ ಸಂಸ್ಕೃತ ಕಲ್ಸಕತ್ರ ಗುರುಗಳು ಅವ್ರು ಏನು ಗುರುಗಳು ಉರ್ಲಿಂಗರೇ ಅವ್ರು ಇದ್ರಲ್ಲ ಸಂಸ್ಕೃತ ಕಲಿಸಿ ಸಂಸ್ಕೃತ ಪಂಡಿತನ್ನು ಮಾಡಿದ್ರು ಉರ್ಲಿಂಗ ಪೆದ್ದಿ ಶರಣರು ಸಂಸ್ಕೃತ ಪಂಡಿತ ಮಾಡಿದ್ರು ವಚನಗಳನ್ನ ಕಲಿಸಿ ಏನ್ ಮಾಡಿದ್ರು ಇಲ್ಲ ನೀನು ಮತ್ತೆ ಏನ್ ಮಾಡಿದ್ರು ಬುದ್ಧಿ ಹೋಗು ನೀನು ಬಸವ ಕಲ್ಯಾಣ ಅಂತ ಹೋಗಿ ಅಲ್ಲ ನಮೋ ಮಂಟಪದಾಗ ಭಾಗವಹಿಸು ಶರಣರ ಜೊತೆ ಭಾಗವಹಿಸು ಆಯ್ತ್ರಿ ಬುದ್ಧಿ ಅನ್ನು ಗುರುಗಳು ಇಲ್ಲೇ ಬಿಟ್ಟು ಮತ್ತೆ ಅಲ್ಲೇ ಬಸವ ಕಲ್ಯಾಣಕ್ಕೆ ಹೋಗಿ ಬಸವಣ್ಣವ್ರಿಗೆ ಬೆಟ್ಟದ ಅಷ್ಟೊತ್ತಿಗೆ ಬಸವಣ್ಣವ್ರಿಗೆಲ್ಲ ಸುದ್ದಿ ಮುಟ್ಟಿಬಿಟ್ಟಿತ್ತು ಇಡೀ ಜಗತ್ತಿನ ಸುದ್ದಿನೇ ಬಸವಣ್ಣವ್ರಿಗೆ ಬಂದ್ಬಿಡ್ತಿತ್ತು ಇವ್ರು ಪೆದ್ದಾಡ ಬಂದೋಡು ಅವ್ರು ಎಷ್ಟು ಸಂತೋಷದಿಂದ ಸ್ವಾಗತ ಮಾಡಿದ್ರು ಅನುಭವ ಮಂಟಪದಾಗಿದ್ರು ಅಲ್ಲಿ ಸಹಿತ ಅಲ್ಲಿ ಒಂದು ಮಠ ಮಾಡಿದ್ರು ಆ ಗುರುಗಳು ಏನ್ ಹೇಳ್ಬಿಟ್ಟಿದ್ರು ಗೊತ್ತೈತನ ಪೆದ್ದಣ್ಣ ನೀನು ದಲಿತ ಸಮಾಜದಿಂದ ಬಂದು ಯಾವ ಊರಾಗ ಹೋದ್ರು ದಲಿತ ಕೇರಿ ಒಳಗ ಇರು ಆ ಮಂದಿನ ಎಲ್ಲಾರ್ಗಿ ಲಿಂಗ ಕಟ್ಟಿ ಒಟ್ಟರು ಶುದ್ಧ ಮಾಡಪ್ಪ ನೀನು ಅಂತ ಹೇಳ್ಬಿಟ್ಟಿದ್ರು ಆಯ್ತ್ರಿ ಬುದ್ಧಿ ಅಂದಿದ್ದ ಅಲ್ಲಿ ಹೋಗಿ ಅಲ್ಲಿ ಇದ್ರಾಗ ಇವತ್ತಿನ ತಕ ಬಸವ ಕಲ್ಯಾಣದೊಳಗ ಆ ದಲಿತ ಕೇರಿ ಒಳಗ ಉರಿಲಿಂಗ ಪೆದ್ದಿಗಳ ಮಠ ಅಂತೈತೆ
ಆ ಉರ್ಲಿಂಗ ಪೆದ್ದಿಗಳ ಮಠದೊಳಗ ಇದು ಅಲ್ಲಿ ಅಲ್ಲೊಂದು ಇದು ಇದ್ದುಕೊಂಡು ಅಲ್ಲಿನ ಅನುಭವ ಮಂಟಪದಾಗ ಭಾಗವಹಿಸ್ತಿದ್ರು. ಭಾಗವಹಿಸಿ ಅವರು 10,000 ವಚನಗಳನ್ನು ಬರೆದಾರೆ. ಬಸವಣ್ಣನವರು, ಅಕ್ಕ ಮಹಾದೇವಿ ತಾಯಿ, ಅಲ್ಲಂ ಪ್ರಭುದೇವರು, ಚೆನ್ನ ಬಸವಣ್ಣನವರು, ಇಂಥ ಮಹಾನ್ ಸಿದ್ದರಾಮೇಶ, ಇಂಥ ಮಹಾನ್ ವ್ಯಕ್ತಿಗಳು ಬರೆದಂಥ ವಚನಗಳನ್ನೇ ಉಳಿಸೋದು ಕಷ್ಟ ಆಗಿತ್ತು. ಅದ್ರಾಗ ಇಂಥ ಕಳ್ಳರು, ಇಂಥ ಪೆದ್ದಣ ಅಂತ ಸಾಮಾನ್ಯ ಒಬ್ಬ ಬರೆದಂಥ ವಚನಗಳನ್ನು ಉಳಿಸೋಕೆ ಎಲ್ಲಾಕೈತಿ. ಕಲ್ಯಾಣ ಕ್ರಾಂತಿ ಒಳಗೆ ಕೋಟಿ ಸಂಖ್ಯೆಯಲ್ಲಿ ಇರೋಂಥ ವಚನ ಸಾಹಿತ್ಯ ಎಲ್ಲ ಸುಟ್ಟು ಹಾಕಿಬಿಟ್ರು. ಈ ವೈದಿಕ ಶಾಹಿಗಳು ಸುಟ್ಟು ಹಾಕಿಬಿಟ್ರು. ಈ ಜಾತಿವಾದಿಗಳು, ಮನುವಾದಿಗಳು ಸುಟ್ಟು ಹಾಕಿಬಿಟ್ರು. ಅದರೊಳಗೆ ಈಗ ನಮ್ಗೆ ಉಳಿದಿದ್ದು ಒಂದು 24-25 ಸಾವಿರ ಅಷ್ಟ ವಚನ ಉಳಿದವು. ಅದ್ರಾಗ ನಮ್ಮ ಉರ್ಲಿಂಗ ಪೆದ್ದಿಗಳು ಶರಣರ ವಚನಗಳು ಅಂದ್ರೆ 363 ಅಷ್ಟ ವಚನ ಸಿಕ್ಕ. ಇನ್ನು ಮುಂದಿನ ದಿವಸ ಸಿಗ್ಬೋದು. ಆ 363 ವಚನಗಳು ಎಷ್ಟೊಂದು ಪರಿಣಾಮಕಾರಿಯಾಗ್ಯಾವ ಅಂದ್ರೆ ಅವ್ರ ಪಾಂಡಿತ್ಯ ಏನು, ಅವ್ರ ಲಿಂಗನಿಷ್ಠೆ ಏನು, ಆ ಎಲ್ಲವನ್ನ ತಿಳಿಸ್ಕೊಡಂಥವು ವಚನಗಳದು. ಆ ವಚನಗಳು ಉಳಿದ ಯಾವ ಶರಣರ ವಚನಗಳಿಗಿಂತ ಏನು ಕಡಿಮೆ ಇಲ್ಲ. ಇದು ಉರ್ಲಿಂಗ ಪೆದ್ದಿಗಳ ಜೀವನ ಮತ್ತು ಚರಿತ್ರೆ. ಇನ್ನು ಅವ್ರ ವಚನ 363 ಅದಾವ. ಅದ್ರ ಒಂದು 4-5 ವಚನಗಳನ್ನ ನಾನು ಸ್ವಲ್ಪ ಟಿಪ್ಪಣಿ ಮಾಡ್ಕೊಂಡಿದ್ದೀನಿ. ಆ ವಚನದಾಗ ಆ ಉರ್ಲಿಂಗ ಪೆದ್ದಿಗಳು ನಮಗೆ ಏನು ಹೇಳ್ತಾರ ನೋಡ್ಕೊತ ಹೋಗ್ರಿ. ಉರ್ಲಿಂಗ ಪೆದ್ದಿಗಳು ಇಷ್ಟಲಿಂಗ ಯಾಕೆ ಬೇಕು? ಈಗ ಎಲ್ಲರೂ ಏನಂತಾರ, ಲಿಂಗ ನನ್ನ ಒಳಗಾಯ್ತಲ್ಲ ಆತ್ಮಲಿಂಗ ಅತ್ತಾರ. ಆತಲಿಂಗ ಐತಲ್ಲ ಒಳಗೆ ಹತ್ತಾರ. ಎಷ್ಟೋ ಮಂದಿ ಲಿಂಗ ಕಟ್ಕೊಳಕ್ ಪಾಯ್ಲತ್ತಾರ, ತಾವೇ ಲಿಂಗ ಅತ್ತಾರ, ತಾವೇ ದೇವ್ರ ಹತ್ತಾರ, ಇದಕ್ಕೆ ಊಟಕ್ಕೆ ಹಾಕ್ತಾರ. ಅದಕ್ಕೆ ಆ ಲಿಂಗದ ಬಗ್ಗೆ ಏನ್ ಹೇಳ್ತಾರಪ್ಪ ಇವ್ರು ನೋಡಿ. ಸಾಕಾರವಿಡಿದು ಅರ್ಚನೆ ಪೂಜೆಯ ಮಾಡುವುದಲ್ಲದೆ ನಿರಾಕಾರವ ನಂಬಲಾಗುವುದು. ಪರಮಾತ್ಮ ಹೆಂಗದನ? ನಿರಾಕಾರ ಸ್ವರೂಪದ. ಪರಮಾತ್ಮಗ ಆಕಾರ ಇಲ್ಲ. ಆ ನಿರಾಕಾರವನ್ನು ಹೆಂಗ ನಂಬೋದು? ಅದನ್ನ ಹೆಂಗ ಪೂಜೆ ಮಾಡುದು? ಅದಕ್ಕೆ ಸಾಕಾರವನ್ನು ಹಿಡದೇ ಮಾಡಬೇಕು. ನಿರಾಕಾರವನ್ನು ನಂಬಕ್ಕಾಗುತ್ತ. ಅದಕ್ಕೆ ಬಸವಣ್ಣವ್ರ ಸಾಕಾರಕ್ಕೆ ತಂದು ಕೊಟ್ಟಾರ. ಆ ಸಾಕಾರ ಲಿಂಗವನ್ನು ಹಿಡದೆ ನಾವು ನಿರಾಕಾರವಾದ ಪರಮಾತ್ಮನ್ನ ಕಾಣಬೇಕು. ಹೆಂಗಂದ್ರ ಈಗ ರೊಟ್ಟಿ ಸಾಕಾರ, ಅದ್ರ ತೃಪ್ತಿ ನಿರಾಕಾರ. ರೊಟ್ಟಿ ತಿಂದು ಮಸ್ತ್ ಆಯ್ತು ಅನ್ನೋದು ಕಣ್ಣಿಗೆ ಕಾಣಲ್ಲ. ನಮ್ಗೆ ಆನಂದ ಏನ ಪಟ್ಟೆವಲ್ಲ ಅದು ಕಣ್ಣಿಗೆ ಕಾಣಲ್ಲ. ಅದು ನಿರಾಕಾರ ಐತಿ. ಅದನ್ನ ಅನುಭವಿಸ್ಬೇಕಾಯ್ತಂದ್ರ ಈ ಸಾಕಾರವಾದಂತ ರೊಟ್ಟಿ ತಿನ್ಬೇಕು. ಹಂಗ ಆ ಪರಮಾತ್ಮನ, ನಿರಾಕಾರವಾದ ಪರಮಾತ್ಮನ ನಾವು ಕಾಣಬೇಕಾದ್ರ ಸಾಕಾರವಾದಂತ ಇಷ್ಟಲಿಂಗವ ಬಹಳ ಅವಶ್ಯಕತೆ ಐತಿ. ಸಾಕಾರವಿಡಿದು ಅರ್ಚನೆಯ ಪೂಜೆಯ ಮಾಡುವುದಲ್ಲದೆ ನಿರಾಕಾರವ ನಂಬಲಾಗದು. ಅಗ್ನಿಯಲ್ಲಿಯ ಗುಣವು ಪ್ರಕಾಶದಲ್ಲುಂಟೆ. ಬೆಂಕಿ ಹಚ್ಚಿರ್ತದ, ಬೆಂಕಿ ಬೆಳಕು ಬಿದ್ದಿರ್ತದ. ಆ ಬೆಳಕ ಮತ್ತ ಆ ಬೆಂಕಿ ಎರಡು ಒಂದೇ. ಆದ್ರೆ ಆ ಬೆಳಕಿನ ಗುಣನೇ ಬೇರೆ, ಬೆಂಕಿ ಗುಣನೇ ಬೇರೆ. ಬೆಳಕ ಸುಂಬರಿ ಬೆಳಕು ಬರ್ತದೆ. ಬೆಳಕಿನಾಗ ನಾವು ತಾಸು ಕುಂದಿರ್ಬೋದು. ಅದೇ ಬಲ್ಪ್ ಹಿಡಿಯಾಕ ಬರ್ತದ ನಮ್ಗೆ, ಸುಡ್ತಾವ್ರಿ ಅದು. ಆ ಬೆಂಕಿ ಒಳಗೆ ಕೈ ಹಾಕಕ್ ಬರ್ತದೆ. ಆ ಬೆಳಕನೇ ಬಾಳ್ತಿರೋದು. ಬೆಂಕಿ ಎಳ್ಳುಣ್ಣ ಗುಣ ಪ್ರಕಾಶದಲ್ಲುಂಟೆ. ಶ್ರೀ ಗುರು ಕರಸ್ಥಲದಲ್ಲಿ ವಿಜಯಂಗೈಸಿ ಕೊಟ್ಟ ಇಷ್ಟಲಿಂಗವು ಇದ್ದ ಹಾಗೆ ವಜ್ರದೊಳಗೆ ಬಯಲನೋರಿಸುವರೇ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅದಕ್ಕೆ ನಾವೇನ್ ಮಾಡಬೇಕು? ಇಷ್ಟಲಿಂಗ ಧಾರಣೆ ಮಾಡ್ಕೊಳ್ಬೇಕು. ಕಂಪಲ್ಸರಿ ಇಷ್ಟಲಿಂಗ ಧಾರಣೆ ಮಾಡ್ಕೋಬೇಕು. ಶಿವಯೋಗ ಸಾಧನೆಯನ್ನ ನಾವೆಲ್ಲರೂ ಮಾಡಲೇಬೇಕು. ಮತ್ತೆ ನಾವು ಗುರು ಹಿರಿಯರ ಜೊತೆ ಹೆಂಗ್ ವರ್ತಿಸ್ಬೇಕು? ಈ ಕಡೆ ಅಂತೂ ಗುರುಗಳ ಕಿಮ್ಮತ್ತಿಲ್ಲ, ಹಿರಿಯರ ಕಿಮ್ಮತ್ತಿಲ್ಲ, ಮನೆಯ ತಂದೆ ತಾಯಿ ಕಿಮ್ಮತ್ತಿಲ್ಲ. ಆ ತರನೇ ಜನಾಂಗ ಹೊಂಟ್ಬಿಟ್ಟದು. ಶ್ರೀ ಗುರುವಿನಲ್ಲಿ ಸಕಲ ಮಹೇಶ್ವರರಲ್ಲಿ ಅನುಕೂಲವ ನುಡಿಯದೆ ಪ್ರತಿಭಟಿಸಿ ನುಡಿಯಲಾಗದು. ನುಡಿದರೆ ಅದು ಶ್ರದ್ಧೆಯಲ್ಲ. ಶ್ರದ್ಧೆ ಎಲ್ಲದವರನ್ನು ಶಿವನಲ್ಲ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಏನ್ ಹೇಳಾಕತ್ತಾರಪ್ಪ ಅಂದ್ರ, ಗುರು ಹಿರಿಯರಲ್ಲಿ ಎಲ್ಲಾರಂತಕ್ಕೆ ಹೆಂಗಂದ್ರ ಒರಟಾಗಿ ಮಾತಾಡ್ಬಾರ್ದು. ನಯ ವಿನಯ ಅವ್ರಿಗೆ ಸಂತೋಷ ಹಂಗ ಮಾತಾಡಬೇಕು. ಅದನ್ನ ಬಿಟ್ಟು ಆ ಗುರು ಹಿರಿಯರಂತಕ್ಕೆ ನಾವು ಶ್ರದ್ಧೆ ಇಲ್ಲಾರ್ದಂಗೆ ಮಾತಾಡಿದೇವ ಅಂದ್ರ ಪರಮಾತ್ಮನ ಶ್ರದ್ಧೆನೇ ನಮ್ಮ ಮೇಲೆ ತಪ್ಪಿರ್ತೈತಿ. ಆ ಪರಮಾತ್ಮನ ಶ್ರದ್ಧೆ ನಮ್ಮ ಮೇಲೆ ಇತ್ತಂದ್ರ ನಮ್ಗೆಲ್ಲ ಜೀವನ, ನಮ್ ಬದುಕ ಚೆನ್ನಾಗಿರ್ತೈತಿ. ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ತಪ್ಪು ಬಿಡ್ತಾ ಮುಗಿತಲ್ಲ, ನಮ್ ಬದುಕ ಅಸ್ತವ್ಯಸ್ತ ಆಕೈತಿ. ಆ ಪರಮಾತ್ಮನ ಒಲುಮೆ ನಮ್ಗೆ ಆಗ್ಬೇಕಾದ್ರೆ ಗುರುಗಳು ಮತ್ತು ಹಿರಿಯರ ಜೊತೆ ನಾವು ಅನ್ಯೋನ್ಯವಾಗಿ ಅವರ ಪ್ರಿಯವಾಗಿ ವರ್ತಿಸಬೇಕು. ಸತ್ಯ ಮತ್ತು ನಿತ್ಯ ಅನ್ನೋದು ಎಂಥದಿರ್ತದ, ಮತ್ತು ಅದು ಯಾವುದು? ವಂಚನೆ ಇಲ್ಲದುದೇ ಭಕ್ತಿ. ಗುರುಲಿಂಗ ಜಂಗಮ ಒಂದೆಂದರಿಯುವುದೇ ಜ್ಞಾನ. ಗುರು ಲಿಂಗ ಜಂಗಮ ಅಂದ್ರೆ ಈಗೇನ ವೀರಭದ್ರ ಸ್ವಾಮಿಗಳ ಗುರುಗಳು ಕೊಳ್ಳ ಕಟ್ಕೊಂಡು ಲಿಂಗ, ಈ ಸಮಾಜ ಇವ್ರು ಯಾರೂ ಭಿನ್ನ ಅಲ್ಲ ತಿಳ್ಕೊಂಡು ಹೋಗ್ಬೇಕು. ಇದೇ ಜ್ಞಾನ. ಕೊಳ್ಳ ಕಟ್ಕೊಂಡು ಲಿಂಗ ಅಂದ್ರು ಅವರೇ, ವೀರಭದ್ರ ಸ್ವಾಮಿಗಳು ಈ ಮಠದ ಗುರುಗಳಂದ್ರು ಅವರೇ, ಇಡೀ ಸಮಾಜ ಅಂದ್ರು ಅವರೇ. ಇದೇ ಜ್ಞಾನ. ಆಶೆ ಇಲ್ಲದಿದ್ದುದೇ ವೈರಾಗ್ಯ. ನಿರಾಶಾ ಭಾವನೆಯಿಂದ ಯಾರಿರ್ತಾರಲ್ಲ ಅದೇ ವೈರಾಗ್ಯ. ಪ್ರಸಾದ ಕೇವಲ ಮುಕ್ತಿ. ಪ್ರಸಾದ ಅಂದ್ರ ಪರಮಾತ್ಮ ನಮ್ಮ ಜೀವನದೊಳಗೆ ಏನು ಕರುಣೆ ಮಾಡಿರ್ತಲ್ಲ ಅದೆಲ್ಲನೂ ಪ್ರಸಾದ. ಇಲ್ಲಿ ಕೂತೇವ್ ಹುಳ ಕಡಿಯಾಕತ್ತೇವ್, ಅದಕ್ಕೆ ಏನ ತಿಳ್ಕೋಬೇಕು? ಪ್ರಸಾದ.
ಪರಮಾತ್ಮನ ಪ್ರಸಾದ ಆಗ್ತದೆ. ಅಂದ್ರೆ ಜೀವನದ ಕಷ್ಟ ಬರಲಿ, ಸುಖ ಬರಲಿ, ಏನೇ ಯಾಕೆ ಬರ್ಲಿಕ್ಕ ಅದನ್ನೆಲ್ಲ ನಾವು ಏನ ತಿಳ್ಕೋಬೇಕು? ಪರಮಾತ್ಮನ ಪ್ರಸಾದ. ಪ್ರಸಾದವೇ ಕೇವಲ ಮುಕ್ತಿ, ಅಂದ್ರೆ ಅದೇ ಜೀವನದೊಳಗ ಮುಕ್ತಿ. ಇದು ಸತ್ಯ ನಿತ್ಯ ಶಿವಬಲ್ಲನಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಲಿಂಗವಂತರ ಅಂದ್ರೆ ಯಾರಪ್ಪ? ಈಗ ಯಾರು ಗಣ ಅಮರೇಗೌಡರು ಕೇಳೋಣ, ಇವರು ಏನಂತಾರ? ನಾವು ಲಿಂಗಾಯತಿರ್ತೀವಿ. ಲಿಂಗಾಯತ್ರಿ ನೋಡಿಕೊಳ್ಳ, ಇವ್ರು ಲಿಂಗಾಯತಿರ್ತಾರ. ಬಹಳ ಮಂದಿಗೆ ನೀ ಯಾರ ಪೈಕಿ ಹೇಳ್ತ ನಾ ಲಿಂಗಾಯತ್ರಿ ಅಂತ ಈಗ ಬಂದಾಕತ್ತಿಲ್ಲ ಯಾರ? ನಾವು ಲಿಂಗಾಯತ್ರಿ, ನಾವು ಲಿಂಗಾಯತಿ ಕೊಟ್ಟದಾಗ ಆ ಬೇಕು ಇದು ಬೇಕಲ್ಲ ಹಾಕ್ತಾರ. ಲಿಂಗಾಯತರ ಕೊಳ್ಳಾಗರಿ ಲಿಂಗ ಇಲ್ಲ, ಈಗ ಕುಂಕುಮ ಹಚ್ಕೊಂಡು ತಿರುಗಾಡಕತ್ತಾವ. ಹೌದಲ್ಲ? ಅದಕ್ಕೆ ನಾವು ಲಿಂಗಾಯತರು ಭಾಳ ಮಂದಿ ಹಾಕ್ತಿದ್ರು ಅವಾಗೂ. ಲಿಂಗವಂತರು ಎಂಬಿರಿ. ನಾವ್ ಯಾರು ಕೇಳಿದ್ರೆ ಲಿಂಗವಂತರು ಎಂಬಿರಿ. ಎಂತೂ ಲಿಂಗವಂತರಾದ್ರು ನೀವ್ ಹೆಂಗ ಲಿಂಗವಂತರಾದ್ರು? ಅನ್ಯ ದೈವದ ಭಜನೆ ಮಾಡದನ್ನಕ್ಕ ಎಂತೂ ಲಿಂಗವಂತರಾದ್ರು ನೀವು. ಅನ್ಯ ದೈವ ಬೈವುಳ್ಳನ್ನಕ್ಕ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಅಂದ್ರ ಕೊಳ್ಳಾಗ ಗುರುಗಳು ಇಷ್ಟಲಿಂಗವನ್ನು ಕೊಟ್ಟ ಮ್ಯಾಲ ಇನ್ನೊಂದು ದೇವರತ್ತೆ ಹೊರಗೆ ಎಲ್ಲಿ ಹೋಗಬಾರ್ದು, ಹೊರಗೆ ಎಲ್ಲಿ ನೋಡಬಾರ್ದು. ಅನ್ಯ ದೈವ ಅಂದ್ರ ನಮಗೊಂದ್ ದೈವ, ಅನ್ಯ ಇನ್ನೊಬ್ರಿಗೊಂದ್ ದೈವ ಹಾಕಿ ತಿಳ್ಕೊಬಾರ್ದು. ದೇವರ ಅನ್ನೋದು ಎಲ್ಲೈತಿಪ್ಪ ಅಂದ್ರ ನಮ್ಮ ಒಳಗೈತಿ. ನಮ್ಮ ಒಳಗೈತಿ ಅನ್ನೋ ದೇವ್ರ ಬಿಟ್ಟು ನಾವು ಹೊರಗೆ ಎಲ್ಲೇ ದೇವ್ರ ಐತಿ ಅಂತ ಹುಡುಕ್ಯಾಡಕತ್ತೆ ಅಂದ್ರೆ ಅದಕ್ಕೆ ಅನ್ಯ ದೈವ ಆತಾರ. ತನ್ನ ಬಿಟ್ಟು ಹೊರಗೆ ದೇವ್ರ ಐತಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಅನ್ಯ ದೈವ ಆತಾರ. ಆ ಅನ್ಯ ದೈವದ ಪೂಜೆ ಪುನಸ್ಕಾರ ಅಲ್ಲಿ ದೇವ್ರದನ, ಆ ಗುಡ್ಡದ ಒಪ್ಪರಿಗೆ ಅದನ, ಹೊಳೆದಂಡಿಗೆ ಅದನ, ಸಮುದ್ರ ದಂಡಿಗೆ ಅದನ, ಗುಡ್ಡ ತುದಿ ಮೇಲೆ ಅದನ. ಹಿಂಗೇನೇ ತಿಳ್ಕೊಂಡು ನಾವು ತಿರ್ಗಾಡ್ಕೊತ ಹೊಂಟೇವ್ ಅಂದ್ರ ಅದೇ ಮಹಾಪಾಪ. ಅವ್ರಿಗೆ ಲಿಂಗಾಯತರ್ಲಕ್ ಆಗುದಿಲ್ಲ. ಕೊಳ್ಳ ಲಿಂಗನ ಕಟ್ಕೊಂಡಾರ, ಇವೆಲ್ಲ ತೀರ್ಥಯಾತ್ರೆಗೆ ಹೊಂಟಾರ, ಹೊಳೆ ದಂಡಿಗೆ ಹೊಂಟಾರ, ಹೊಳೆಗೆ ಮುಳುಗಾಕತ್ತಾರ, ಇವೆಲ್ಲ ಕಲ್ಲುಗಳು ಹೊಂಟಾರ, ಅಲ್ಲಿ ಏನೋ ಹಿಡ್ಕೊಂಡು ತಲೆ ಮೇಲೆ ಇಟ್ಕೊಂಡೇನೋ ಬೆಂಕಿ ಹಾಯಕತ್ತಾರ. ಹಿಂಗೇನೋ ಮಾಡಕತ್ತಾರ. ಅವ್ರಿಗೆ ಏನ್ ಅನ್ಬಾರ್ದು? ಲಿಂಗಾಯತರು ಅನ್ನಬಾರ್ದು. ಅಂದ್ರೆ ಲಿಂಗಾಯತರು ಯಾರು ಸ್ಪಷ್ಟವಾಗಿ ಅದೇ ಕಾಲ ಗುರುಲಿಂಗ ಪೆದ್ದುಗಳು ನಮ್ಗೆ ತಿಳಿಸ್ಕೊಟ್ಟವರು. ಯಾರು ಗುರು ಆಗೋರು ಮತ್ತು ಗುರುಗಳು ಯಾರು ಅಕ್ಕಾರಪ್ಪ? ಯಾರು ಗುರುಗಳು ಅಕ್ಕಾರು ಸ್ಪಷ್ಟವಾಗಿ ಹೇಳ್ತಾರ. ಎಲ್ಲಾರು ಗುರುಗಳು ಆಗುದಿಲ್ಲ. ಯಾರು ಗುರುಗಳು? ಜ್ಯೋತಿ ಕರ್ಪೂರದ ಸಂಗಮ ಮಾಡಿ ಜ್ಯೋತಿ ಎಪ್ಪುಂತೆ. ಈಗ ಒಂದು ದೀಪ ಇರ್ತೈತಿ, ಅಲ್ಲಿ ಒಂದ್ ಸ್ವಲ್ಪ ಬೆಂಕಿ ಇತ್ತ, ಅದ್ರೊಳಗೆ ಒಂದು ಕರ್ಪೂರ ಹಾಕಿದ್ರೆ ಕರ್ಪೂರ ಏನಾಕದ್ರಿ? ಕರ್ಪೂರನೂ ಬೆಂಕಿ ಆಗಿಬಿಡ್ತೈತಿ. ಹೌದಲ್ರಿ? ಕರ್ಪೂರನೇ ಏನಾಗ್ಬಿಡ್ತದ, ದೀಪನೇ ಆಗಿಬಿಡ್ತದ. ಅಪ್ಪುವಿನ ಸಂಘದಿಂದ ಅಪ್ಪು ಅಂತೆ. ಅಂದ್ರೆ ಏನ್ ಮಾಡ್ದತ್ತ, ಒಂದು ಉಪ್ಪಿನ ಗೊಂಬಿ ಠಣ್ ಜಿಕ್ಕೋತ್ ಗೊತ್ತ. ಮಂದಿ ಏನೋರ್ತ ಸಮುದ್ರ ಭಾಳ ಗುಮ್ಮ ಐತಿ, ಕುತ್ಕೊಂಡು ಚಿಂತನೆ ಮಾಡಾಕ್ತಿರತ್. ಭಾಳ ಗುಮ್ಮ ಐತಿ, ಮರ ಯಾರಿನ ಎಲ್ಲಿ ತರಕಾಗಿಲ್ಲ ಅನ್ನೋರತ್ ಮಂದಿ. ಇದು ಉಪ್ಪಿನ ಗೊಂಬಿ ಬರ್ತತ್, ಠಣ್ ಜಿಕ್ಕೋತ್. ಆ ಕಡೆ ನೋಡ್, ನಾ ಹೋಗೋಣ ತಗೊಂಡೆ ಬತ್ ನೋಡಿ ನೆಲಿ ಹತ್ತತ್. ನಟ ಬರ್ಕ್ ಹೋಯ್ತು ತೊಗೊಂಡ್ಬರ್ತೀವಿ, ಹೋಗು ಅಂದ್ರತ್ ಎಲ್ಲಾರು. ಒಳಗ್ ಹೋಗೋಣ ಏನಾಕದ ಉಪ್ಪಿನ ಗೊಂಬಿ, ಅದು ಸಮುದ್ರನೇ ಆಗಿಬಿಡ್ತೈತಿ. ಹೌದು, ಉಪ್ಪಿನ ಗೊಂಬಿ ಏನಾಗ್ಬಿಡ್ತದ ಸಮುದ್ರ. ಅಂದ್ರ ಉಪ್ಪು ಅಪ್ಪು ಏನೋ ಮುಟ್ಟಲು ಏನಾಗ್ಬಿಡ್ತದ, ಅಪ್ಪುನೇ ಆಗಿಬಿಡ್ತದ. ಉಪ್ಪು ಹೋಗಿ ಏನಾಗ್ಬಿಡ್ತದ, ನೀರ ಆಗಿಬಿಡ್ತದ. ಅದೇ ತರನಾಗಿ ಶ್ರೀ ಗುರುವಿನ ಸಂಗಮ ಮಾಡಿದ ಶಿಷ್ಯ ಗುರು ಅಪ್ಪುದು ತಪ್ಪದು ನೋಡ. ಇದು ಶಿವನಾಣೆ ಉರಿಲಿಂಗ ಪೆದ್ದಿಪ್ಪೆ ವಿಶ್ವೇಶ್ವರ. ಯಾರು ಗುರುವಿನ ಸಂಘ ಮಾಡ್ಕೊಂಡು ಗುರುವಿನ ಬೆನ್ನು ಹತ್ಯಾರಪ್ಪ ಅಂದ್ರ ಇದರ ಅರ್ಥ ಅವ ಗ್ಯಾರಂಟಿ ಮುಂದೆ ಗುರು ಅಕ್ಕನಂತ. ಹೌದು, ಯಾಕೋ ಪೆದ್ದಿಗಳ ಬೆನ್ನು ಹತ್ತಿ ಬಿಟ್ರಿ ಇವ್ರು ಪೆದ್ದಣ್ಣವ್ರು. ಆ ಮಠಕ್ಕೆ ಗುರುಗಳಾದ್ರು. ಹಂಗ ಇದು ಶಿವನಾಣೆ. ಅಂದ್ರ ನಾವ್ ಯಾರ ಸಂಘ ಮಾಡ್ಬೇಕು? ನಾವು ಗುರು ಆಗ್ಬೇಕಂದ್ರ, ಗುರು ಅಂದ್ರ ಅರಿವಿನ ಸ್ವರೂಪ. ಅದು ನಾವು ಆಗ್ಬೇಕಾದ್ರ ಗುರುವಿನ ಬೆನ್ನ ಹತ್ತಬೇಕು, ಅರಿವಿನ ಬೆನ್ನನ್ನ ನಾವು ಹತ್ತಬೇಕು. ಮತ್ತ ಲಿಂಗಾಯತರಿಗೆ ಯಾರ ಗತಿಪ್ಪ? ಮತ್ತ ನಮ್ಗೆ ಯಾರ ಗತಿಪ್ಪ ಲಿಂಗಾಯತರಿಗೆ? ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ದೇವ ನೀನಲ್ಲದಿಲ್ಲ, ಭಕ್ತ ನಾನಲ್ಲದಿಲ್ಲ. ಈ ಪರಿಯ ಮಾಡುವವರು ಇನ್ನಾರು ಹೇಳ. ಎನಗೆ ನೀನೇ ಗತಿ, ನಿನಗೆ ನಾನೇ ಗತಿ. ಇನ್ನೇಕೆ ಜವನಿಕೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಅಂದ್ರೆ ಇದ್ರ ಅರ್ಥ ಏನೋ? ಕೊಳ್ಳ ಲಿಂಗ ಕಟ್ಕೊಂಡಿರ್ತೀವಲ್ರಿ, ಲಿಂಗ ಈಗ ವಚನ ಹೇಳ್ತೀವಿ. ಏನ್ ಹೇಳ್ತೇವ ಎಲ್ಲಾರು ಹೇಳ್ರಿ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನನಗೆ ನೀನಲ್ಲದೆ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ನೋಡ್, ನಮ್ಮ ಮಗಳ ಕೈಲಿ ಇಲ್ಲಿ ತಂದಿ ತಾಯಿ ಎಲ್ಲ ಕೂತಾರ, ಇದೆಲ್ಲ ಬಂಧುಗಳ ಕೂತೈತಿ. ಇವ್ರು ಎಲ್ಲಾರು ಬಿಟ್ಟೇವ್, ಇಲ್ಲಿ ಹಿಂಗ ಈಗ ಹಾಕ್ತೇವ್. ಯಾರ? ನೀನೇ ತಂದಿ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ. ನಿನ್ನ ಬಿಟ್ರೆ ನನಗೆ ಯಾರೋ ಗತಿ ಇಲ್ಲ ಅಂತ ಹೇಳಾಕ್ತೇವಲ್ರಿ. ಹೌದು, ಯಾಕಪ್ಪ ಅಂದ್ರ ಈ ಅಮರೇಗೌಡರು ತಮ್ಮ ಸಮಯ ಬಂದಂಗ ಹೋಗ್ತಾರ, ಇವ್ರು ಹೋಗ್ತಾರ, ನಾನು ವಿಜಯಕ್ಕೆ ಹೋಗ್ಕು, ನಾಳೆ ನಾನು ಹೊಕ್ಕೀನಿ. ಹೌದಲ್ಲ? ಆದ್ರ ಶಾಶ್ವತವಾಗಿ ನಮ್ ಜೊತೆ ಇರೋವ್ ಯಾರು? ಲಿಂಗಯ್ಯ. ಅದಕ್ಕ ನಿನ್ನ ಬಿಟ್ರೆ ನನಗೆ ಯಾರು ಗತಿ ಇಲ್ಲ. ದೇವ್ರಂದ್ರ ನೀನೇ, ಭಕ್ತ ಅಂದ್ರ ನಾನೇ.
ಮತ್ತು ಈ ಕೊಳ ಲಿಂಗ ಕಟ್ಕೊಂಡಿನಿ. ನಾವು ಲಿಂಗ ಯಾರಿಗೆ ಪೂಜೆ ಮಾಡ್ತೀರ ನೀವು? ನಾನೇ ಪೂಜೆ ಮಾಡೋಕಿದನ. ನಿನಗೆ ನಾನೇ ಗತಿ, ನನಗ ನೀನೇ ಗತಿ. ಈ ಪರಿ ಯಾರು ಮಾಡ್ತಾರ? ಉಳಿದವ್ರು ಹಂಗೆ ಮಾಡ್ತಾರ. ಇಲ್ಲೆಲ್ಲ ಗುಡ್ಡದ ಒಬ್ಬರಿ ಒಂದು ಗುಡಿ ಐತಿ. ಈ ಅಮರೇಗೌಡ ಹೋದ್ರು, ಈ ಶುಕ್ರವಾರ ಪೂಜೆ ಮಾಡ್ಕೊಂಡು ಬಂದ್ರು. ಮಸ್ತಾನ್ ಸಾಹೇಬ್ರ ಹೊಕ್ಕಾರ, ಮುಂದೆ ಅವ್ರ ಶುಕ್ರವಾರ ಮುಂದೆ ಅವ್ರು ಪೂಜೆ ಮಾಡ್ತಾರೆ. ಬೆಟ್ಟಪ್ಪ ಹೊಕ್ಕಾರ, ಮುಂದಿನ ವಾರ ಪೂಜೆ ಮಾಡ್ತಾರೆ. ಹಂಗಿರ್ತೈತಿಲ್ರಿ. ಈ ಲಿಂಗ ಯಾರು ಪೂಜೆ ಮಾಡೋದು? ನಿನಗೆ ನಾನೇ ಗತಿ, ನನಗೆ ನೀನೇ ಗತಿ. ಅದಕ್ಕೆ ಮತ್ತೆ ಇಟ್ಟೆಲ್ಲ ಇದ್ದ ಮತ್ತ್ಯಾಕ ನನಗೆ ನಿನಗೆ ಮರಿ ಅಂದ್ರೆ ಪರದ ಯಾಕಪ್ಪ? ನೀನು ಎಲ್ಲ ಒಂದ ಅರ್ಥ. ಅದಕ್ಕೆ ನಾವು ಲಿಂಗವಂತರು ಲಿಂಗ ಪೂಜೆಯಲ್ಲಿ ಅಷ್ಟೊಂದು ತನ್ಮಯರಾಗಿ ಇರಬೇಕು. ದೇವರು ಹೆಂಗದನಪ್ಪ? ಎನ್ನ ಅಂತರಂಗದಲ್ಲಿ ಆವರ್ತಿಸಿ ಬಹಿರಂಗದಲ್ಲಿ ವರ್ತಿಸಿ ತೋರುವೆಯ. ಎನ್ನ ಕಂಗಳ ಮೊದಲ ಕೊನೆಯಲ್ಲಿ ನೀನು ತೋರುತಿಪ್ಪೆಯ್ಯ. ಎನ್ನ ಬ್ರಹ್ಮರಂಧ್ರದಲ್ಲಿ ತೋರುವ ಜ್ಯೋತಿ ನೀನೇ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರ, ಎನ್ನ ಅಂತರಂಗದಲ್ಲಿ ಆವರ್ತಿಸಿ ಬಹಿರಂಗದಲ್ಲಿ ವರ್ತಿಸಿ ತೋರುವೆಯ್ಯ. ಏನು ನನ್ನ ಒಳಗು ಏನೈತಿ, ಇಲ್ಲಿ ಏನು ಹಾರಾಡಕತ್ತಾವು ಎಲ್ಲ, ಏನು ಹಿಂಗೆ ಬಿಸ್ಕೊಳಕತ್ತಾವು ಎಲ್ಲ, ಏನು ಮಾಡಕತ್ತಾವ ಎಲ್ಲ ಗಿಡಗಳು ಎಲ್ಲ ಅದಲ್ಲ. ಇದು ಒಳಗಿರೋದು ಅದೇ, ಈ ಕಣ್ಣಿಗೆ ಕಾಣೋದು ಅದೇ. ಎನ್ನ ಕಂಗಳ ಮೊದಲ ಕೊನೆಯಲ್ಲಿ. ನನ್ನ ಕಣ್ಣಿಗೆ ಮೊದಲು ಯಾರು ಕಾಣ್ತದ? ನಾ ಕಾಣ್ತೇನೆ. ನನ್ನ ನಂತರ ನೀವೆಲ್ಲ ಕಾಣ್ತೇನೆ. ಏನು ಕಾಣಾಕ್ತೈತಿ ಎಲ್ಲಾನು ಏನೈತಿ? ಪರಮಾತ್ಮನೇ ಐತಿ. ಕಡಿಕೆಯಲ್ಲಿ ಎನ್ನ ಬ್ರಹ್ಮರಂಧ್ರದಲ್ಲಿ ತೋರುವ ಜ್ಯೋತಿ, ಏನು ನನ್ನ ಒಳಗೇನು ಜೀವ ಚೈತನ್ಯ ಐತ್ಲ, ಅದು ಸಹಿತ ನೀನೇ ಆಗಿ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಅಂದ್ರೆ ದೇವರ ಜಗತ್ತೆಲ್ಲ ತುಂಬಿ ಬಿಟ್ಟಾನ. ಎಲ್ಲಿ ಒಂದು ಮುಳ್ಳು ಮನೆ ಹೆಜ್ಜೆ ಇಡೋ ಒಂದು ಕಾಲಿಡೋ ಜಾಗ ಇಲ್ಲ, ಒಂದು ಮುಳ್ಳು ಮರಿ ಚುಚ್ಚಾಕ ಜಾಗ ಇಲ್ಲ. ನಂಗೆ ಜಗತ್ತೆಲ್ಲ ತುಂಬ್ಕೊಂಡ್ಬಿಟ್ಟಾನ ಪರಮಾತ್ಮ ಅಂತೇಳಿ ಜಗದ್ವ್ಯಾಪಿ ಆಗ್ಯಾನ ಅಂತ ಹೇಳಕತ್ತ. ಮತ್ತ ಗುರುಗಳ ಆದವ್ರು ಹೆಂಗಿರ್ಬೇಕು? ಟೈಮ್ ಭಾಳ ಐತನ್ರಿ. ಗುರುಗಳ ಆದವ್ರು ಹೆಂಗಿರ್ಬೇಕು? ಅಮೃತ ಸರ್ವರಿಗೂ ಅಮೃತವಾಗಿಪ್ಪುದಲ್ಲದೆ ಕೆಲವರಿಗೆ ಅಮೃತವಾಗಿ ಕೆಲವರಿಗೆ ವಿಷವಾಗದು ನೋಡ. ಎಂತೋ ಅಂತೆ ಶ್ರೀಗುರು. ಶ್ರೀಗುರುವಾಗಿರಬೇಕಯ್ಯ ಸರ್ವರಿಗೂ ಶ್ರೀಗುರುವಾಗಿರಬೇಕಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಅಮೃತ ಅಂದ್ರೆ ಹಾಲು, ಹೌದ್ರಿ? ಹಾಲು ಅಂದ್ರೆ ಎಲ್ಲರಿಗೆ ಹಂಗೆ ಅಂತಂದ್ರಿ. ಇವ್ರು ಸಾಹೇಬ್ರದಾರ ಅಂತೇಳಿ ಅವ್ರ ಕೈ ಅಂತೈತೇನ? ನಮ್ಮ ಬೆಟ್ಟಪ್ಪ ಅವರು ಇವ್ರು ಏನು ಬ್ರಾಹ್ಮಣರದ್ರ ಅವ್ರಿಗೆ ಶೇಷ ಅಂತೈತೇನ? ಹಾಲು ಎಲ್ಲರಿಗೂ ಒಂದೇ ರುಚಿ ಕೊಡ್ತೈತಿ, ಹೌದ್ರಿ? ಅಮೃತ ಎಲ್ಲರಿಗೂ ಅಮೃತವಾಗಿಪ್ಪಂತೆ. ಕೆಲವೊಬ್ರಿಗೆ ಕೈಯ ಕೆಲವೊಬ್ರಿಗೆ ಶೇಯ. ಹೆಂಗ ಅಮೃತ ಹತ್ತಂಗಲ್ಲ ಹಂಗ ಗುರುಗಳು ಆದವ್ರು ಸಹಿತ ಹೆಂಗಿರ್ಬೇಕಂದ್ರ ಸರ್ವರಿಗೂ ಸಮಾನವಾಗಿರ್ಬೇಕು. ಈಗೆಲ್ಲ ಹೆಂಗ ಆಗ್ತಾರಪ್ಪ ಅಂದ್ರ, ನಾವು ಹಿಂದೂಗಳ ಗುರುಗಳು, ನಾವು ಮುಸಲ್ಮಾನರ ಗುರುಗಳು, ನಾವು ಬೌದ್ಧರ ಗುರುಗಳು, ನಾವು ಲಿಂಗಾಯತರ ಗುರುಗಳು, ನಾವು ಜೈನರ ಗುರುಗಳು, ನಾವು ಕರ್ನಾಟಕದ ಗುರುಗಳು, ನಾವು ಇದ್ಯಾವ್ರಿ ಜಾಗರ ಜಾಡದಿಂದ ಗುರುಗಳು. ನಿಮ್ದು ಯಾವ್ರ ಮುಂದಿನ ಮರ್ಕಟ್ಟೂರ ಅದೇ ಬೇರೆ ಬರೋರು ನಾವು ದೇವ್ರ ಗುರುಗಳ್ರತ್ತ. ಅಲ್ಲೋ ಮರ ಗುರುವಿಗೆ ಹೆಂಗ ಸೀಮೆ ಇರ್ತೈತಿ, ಹೌದ್ರಿ? ಮತ್ ಸೀಮೆ ಹೆಂಗಿರ್ತೈತಿ? ಇವ್ರಿಷ್ಟೇ ನಮ್ಮ ಭಕ್ತರ ನಂಗೆ ಹೆಂಗಿರ್ತಾರ, ಹೌದ್ರಿ? ಹಾಲಿದ್ದಂಗ ಅಮೃತ ಇದ್ದಂಗ ಗುರು ಇರ್ತಾನ. ಸರ್ವರು ಗುರು ಆದವ ಸಕಲ ಜೀವಾವಳಿಗೆ, ಬರೇ ಮನುಷ್ಯರಿಗಲ್ಲ, ಸಕಲ ಜೀವಾವಳಿಗೆ ಲೇಸನೇ ಬಯಸುವಂಗ ಏನತ್ತಾರ? ಗುರು ಅತ್ತಾರ. ಗುರುವಿನ ಡೆಫಿನೇಷನ್ ಎಷ್ಟು ಚಲೋ ಹೇಳ್ಯಾರ ನೋಡ್ರಿ. ಅಂತ ಮಹಾನ್ ಶರಣರು ಉರ್ಲಿಂಗ ಪೆದ್ದಿಗಳು. ಅದಕ್ಕೆ ಏನ್ ಮಾಡ್ರಿ, ತಮ್ಗೆಲ್ಲ ಅವಕಾಶ ಇತ್ತಂದ್ರ ಆ ಉರ್ಲಿಂಗ ಪೆದ್ದಿಗಳು ಎಲ್ಲ ವಚನವನ್ನು ಒಂದ್ ಕಡೆಯಿಂದ ಅಧ್ಯಯನ ಮಾಡ್ರಿ. ಹಂಗ ತಾವು ಎಲ್ಲ ಜೀವನದೊಳಗೆ ಸಾಧನೆ ಮಾಡಿ ಉರ್ಲಿಂಗ ಪೆದ್ದ ಶರಣರ ಗತೆ ತಾವು ನಾವು ನೀವೆಲ್ಲರೂ ಎತ್ತರಕ್ಕೆ ಬರೋದು. ಈಗ ಕೊನೆಯದಾಗಿ ಒಂದೆರಡು ಮಾತು ಹೇಳ್ರಿ. ಕೈ ಮುಕ್ಕೊಂಡು ಕುಂದ್ರಿ, ಎಲ್ಲಾರು ಕೈ ಮುಕ್ಕೊಂಡು ಕೂತ್ ಭಕ್ತಿಯಿಂದ ಹೇಳ್ರಿ. ಅಂತ್ಯಜನಾಗಲಿ ಗಟ್ಟೆ ಹೇಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂತ್ಯಜನಾಗಲೇ ಅಗ್ರಜನಾಗಲೇ ಮೂರ್ಖನಾಗಲಿ ಪಂಡಿತನಾಗಲಿ ಜಪಿಸುವುದು ಪಂಚಾಕ್ಷರಿಯ ಆ ಜಪದಿಂದ ರುದ್ರನಪ್ಪದು ತಪ್ಪದಯ್ಯ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಜಪಿಸುವುದು ಶಪಥ ಮಾಡಿದೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಲಿಂಗ ತತ್ವ ಇಷ್ಟಲಿಂಗ ತತ್ವ ಜಗದಲ್ಲಿ ಹಬ್ಬಲಿ ವಚನ ಸಾರ ಎಲ್ಲೆಡೆ ಪಸರಿಸಲಿ.
ಜಾತಿಯ ಭೂತ ನಾಶವಾಗಲಿ. ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ. ಸಮತಾ ತತ್ವ ನಮ್ಮ ಉಸಿರಾಗಲಿ. ಮೂಢ ಆಚರಣೆಗಳು ಮುಳುಗಿ ಹೋಗಲಿ. ಸಕಲ ಜೀವಾವಳಿಗೆ ಲೇಸಾಗಲಿ. ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ. ಶರಣಸತಿ ಲಿಂಗಪತಿ ಜಯಮಂಗಲಂ. ಜೈ ಗುರು ಬಸವೇಶ. ಹರ ಹರ ಮಹಾದೇವ್. ಶರಣೋ ಶರಣಾರ್ಥಿ. ಶರಣೋ ಶರಣಾರ್ಥಿ.